ಸರ್ ಒಳ್ಳೆ ಬಂಡೀಪುರ ಫಾರೆಸ್ಟ್ ಇದೆಯಾ ಸರ್ ನಿಮ್ಮ ತೋಟ? ನಾನು ಇದನ್ನ ನಮ್ ಕಬಿನಿ ವ್ಯೂ ಅಂತ ಕರೆಯೋದು. ಯಾಕಂದ್ರೆ ಇಲ್ಲಿಂದ ಆ ಕಡೆ ಕಬಿನಿ ತರ ಕಾಣುತ್ತೆ. ಊರಲ್ಲಿ ಇದ್ರೆ ಕಂತ್ರಿ ನಾಯಿಗಳು ಬೋ 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 ಅಂತ, ನಮಗೆ ಈ ತರ ಫೈಟ್ಗಳು. ಸಂತೋಷ ಸಂಗೀತ. ಓಹೋ ಓಹೋ. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ. ಸ್ವಾಗತ ನಿಮಗೆ ಕನಕಪುರ ರಸ್ತೆಗೆ, ನಮ್ಮ ಅನಿರುದ್ಧ್ ಅವರ ಫಾರ್ಮ್ ಹೌಸ್ನ ಒಂದು ಟೂರ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಎಸ್, ಈಗ ಸಂಜೆ ಸಮಯ, ಗೋಲ್ಡನ್ ಲೈಟು. ಈ ಲೈಟ್ ನೋಡಿದ ತಕ್ಷಣ ನನಗೆ ನಮ್ಮ ಪುಟ್ಟಣ್ಣ ಕಣಗಾಲ್ ಅವರ ಸಂತೋಷ ಸಂಗೀತ ಹಾಡು ನೆನಪಾಗುತ್ತೆ. ಆ ಇಡೀ ಹಾಡು ತೆಗೆದಿರೋದು ಗೋಲ್ಡನ್ ಲೈಟ್ ಅಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ. ಇರ್ಲಿ, ನೀವು ಅದನ್ನ ಬಿಟ್ಟು ನಾವೀಗ ಅನಿರುದ್ಧ್ ಅವ್ರ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಓದಿದವರು, ಕಲಿತವರು, ತುಂಬಾ ಓದ್ಕೊಂಡವರು ಅಂತ ಅಂದ ಕೂಡಲೇ ನಮ್ಗೆ ಏನ್ ನೆನಪಾಗುತ್ತೆ ಹೇಳಿ? ಎಸ್, ಅವ್ರು ಯಾವುದೋ ದೊಡ್ಡ ದೊಡ್ಡ ಕೆಲಸದಲ್ಲಿ ಇರ್ತಾರೆ, ಹುದ್ದೆಲಿ ಇರ್ತಾರೆ ಅಂತಲ್ವಾ. ಆದರೆ ವಿಷಯ ಏನು ಅಂದರೆ ಸ್ನೇಹಿತರೆ, ಅನಿರುದ್ಧ್ ಅವರು ಕನಕಪುರ ರಸ್ತೆ ತಾತ್ಗುಣಿ ಹತ್ರ ಒಂದು ಒಳ್ಳೆ ತೋಟ ಮಾಡಿದ್ದಾರೆ. ಅವರು ಒಬ್ಬ ದೊಡ್ಡ ವೈದ್ಯರ ಮಗ, ತುಂಬಾ ಪ್ರಖ್ಯಾತ ವೈದ್ಯರ ಮಗ. ಅವರು ಕೂಡ ಪರ್ಸನಲಿ ತುಂಬಾ ಓದಿದ್ದಾರೆ. ಆದರೆ ನಾನು ಕಲಿತ ವಿದ್ಯೆಯನ್ನ ಬೇರೆ ಇನ್ನೆಲ್ಲೋ ಬಳಸಲ್ಲ, ನಾನು ಕೃಷಿ ಮಾಡ್ತೀನಿ ಅಂತ ಹೇಳಿ ಕೃಷಿ ಮಾಡುತ್ತಾ ತಮ್ಮ ಪಾಡಿ ತಾವು ಬದುಕ್ತಾ ಈ ಒಂದು ಗ್ರಾಮದಲ್ಲಿ ಬದುಕ್ತಾ ತೋಟದಲ್ಲಿ ಬದುಕ್ತಿರುವಂಥವ್ರು. ಅವ್ರ ತೋಟ ನೆರಳು ಆರ್ಗ್ಯಾನಿಕ್ ಫಾರ್ಮ್, ಕಂಪ್ಲೀಟ್ ಆರ್ಗ್ಯಾನಿಕ್ ಆದಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ಆರ್ಗ್ಯಾನಿಕ್ ಫಾರ್ಮ್ ನಾವು ನೋಡೋಣಂತ ಸ್ನೇಹಿತರೆ. ಬನ್ನಿ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಅನಿರುದ್ಧ್ ಅವರ ನೆರಳು ಆರ್ಗ್ಯಾನಿಕ್ ಆರ್ಚರ್ಡ್ಸ್ಗೆ, ಕನಕಪುರ ರಸ್ತೆಗೆ. ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇರೋ ರಸ್ತೆ ಕಂಪ್ಲೀಟ್ ಮಣ್ಣು ಕಚ್ಚಾ ರಸ್ತೆ. ನೋಡೋಕೆ ಆ ಕಡೆ ಈ ಕಡೆ ಕಾಡಿದ್ದಾಗೆ ಇದೆ. ಅಫ್ಕೋರ್ಸ್ ಇದು ಕನಕಪುರ ರಸ್ತೆ, ಆಗರ ತಾತ್ಗುಣಿ ಗೇಟಿಂದ ಕುಂಬಳಗೂಡು ಹೋಗೋ ರಸ್ತೆ ಮಧ್ಯದಲ್ಲಿದೆ ಇದು. ಅಂದರೆ ಕನಕಪುರ ರಸ್ತೆಗೂ ಮೈಸೂರು ರಸ್ತೆಗೂ ಲಿಂಕ್ ರೋಡ್ ಇದು. ಅದ್ರ ಮಧ್ಯೆ ಇರುವಂಥ ಒಂದು ಕುರ್ಚುಲ್ ಕಾಡೇ ಇದೆ ಲಿಟ್ರಲಿ ಇದು. ಇತ್ತೀಚೆಗೆ ನೀವು ಕೇಳಿರ್ಬೋದು, ತುರಹಳ್ಳಿ ಸುತ್ತಮುತ್ತ ಚಿರತೆಗಳಿದ್ದಾವೆ ಅಂತೆಲ್ಲ ಹೇಳ್ತಿರಲ್ಲ, ತುರಹಳ್ಳಿ ಫಾರೆಸ್ಟ್ ಕೂಡ ನಿಯರೆಸ್ಟ್ ಬರುತ್ತೆ. ಸೊ ಇದ್ರ ಮಧ್ಯದಲ್ಲಿ ಒಂದು ಒಳ್ಳೆ ತೋಟ ಇದೆ. ಓ ಮೈ ಗಾಡ್, ತುಂಬ ಟಫ್ ರೋಡ್ ಇದು. ಎಸ್ ಸ್ನೇಹಿತರೆ, ನೋಡಿ ಅಲ್ಲಿದ್ದಾರಲ್ಲ, ಅಲ್ಲಿ ಇಂಗ್ಲೀಷ್ ಮನ್ ಹತ್ರ ಸೇಮು ಅವರು ಅನಿರುದ್ಧ್ ಅವರು ಈ ಆರ್ಗ್ಯಾನಿಕ್ ಫಾರ್ಮ್ ಮಾಲೀಕರು. ಯಂಗ್ಸ್ಟರ್, ಎಜುಕೇಟೆಡ್ ಫಾರ್ಮರ್. ಸರ್ ನಮಸ್ತೆ. ಸರ್ ನಮಸ್ಕಾರ. ನಾನು ಪರಮೇಶ್ವರ್. ನಮಸ್ಕಾರ. ಅನಿರುದ್ಧ್ ಸರ್. ನಮಸ್ಕಾರ. ಹಾಯ್ ಹಾಯ್. ಇಲ್ಲ ಸರ್, ಗುಜರಾತಿ ಅರ್ಥ ಆಗುತ್ತೆ, ಮಾತಾಡೋದು ಸ್ವಲ್ಪ ಕಷ್ಟ. ತೆಲುಗು ಅರ್ಥ ಆಗುತ್ತೆ, ಮಾತಾಡೋದು ಬರೋದೇ ಇಲ್ಲ. ಒಂದು 7-8 ಲ್ಯಾಂಗ್ವೇಜ್. ಹೌದು, ಎಲ್ಲರ ಜೊತೆ ಮಾತಾಡ್ಬೇಕಲ್ಲ. ಸರ್ ಅದೇ ಕಾಲ ಮೇಲೆ ಸ್ಕ್ರಿಪ್ಟ್ ಬರ್ಕೊಂಡ್ಬಿಟ್ಟಿದ್ದೀರಾ? ಹೌದು, ಇಲ್ಲಿ ಯಾವ್ದಾದ್ರು ಕಾಲೇಜಿಗೆ ಅಟೆಂಡ್ ಮಾಡಿದ್ರೆ SOP ಬರಿಬೇಕಲ್ಲ, ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಅದಕ್ಕೆ ಇಲ್ಲ ಟ್ಯಾಟೂ ಬರ್ಕೊಂಡಿದ್ದೀನಿ. ಟ್ಯಾಟೂ? ಹೌದು. ಏನಿದೆ ಅದರಲ್ಲಿ? ಇದು ನಾಯಿ ಬಗ್ಗೆ. ಇದು ಮೂವಿ ನೋಡಿದ್ದೀರಾ, ಮಾರ್ಲಿ ಅಂಡ್ ಮೀ ಅಂತ? ಅದು ಒಂದು ಪುಸ್ತಕ ಮೇಲೆ ಬೇಸ್ ಆಗಿರೋ ಮೂವಿ. ಆ ಪುಸ್ತಕದಿಂದ ಇದು ಒಂದು ಲೈನ್, ಅಂದ್ರೆ ಡಾಗ್ಸ್ ಆರ್ ಸ್ಪೆಷಲ್, ಡಾಗ್ಸ್ ಮೇಕ್ ಯು ಫೀಲ್ ಎಕ್ಸ್ಟ್ರಾರ್ಡಿನರಿ. ಯಾರಾದ್ರೂ ನಿಮಗೆ ಆತರ ಫೀಲಿಂಗ್ ಕೊಡ್ತಾರ ಅಂತ. ಎಸ್, ಸೊ ವಿ ಓಪನ್ ಇಟ್ ಅಪ್ ಎಸ್ ಅ ಡಾಗ್ ಪಾರ್ಕ್. ನಮ್ದು ನಾಯಿಗಳಿವೆ. ಡಾಗ್ ಪಾರ್ಕ್ ಹೇಗೆ? ಅಂದ್ರೆ ಜನರು ನಾಯಿನ ಕರ್ಕೊಂಡ್ ಬರ್ಬೋದು, ನೀರಿದೆಯಲ್ಲ, ಸೊ ಅವರು ಪರ್ಟಿಕ್ಯುಲರ್ ಆಗಿ ಒಂದೊಂದು ಸ್ಲಾಟ್ ಬುಕ್ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ. ಪೂರ್ತಿ ತೋಟ ಅವರಿಗೆ ಆಕ್ಸೆಸ್ ಇದೆ. ನಾಯಿ ಕರ್ಕೊಂಡ್ ಬಂದು ಆಫ್ ಲೀಶ್ ಏರಿಯಾಗಳಿವೆ, ಇಲ್ಲಿ ಮಾತ್ರ ಲೀಶ್ ಅಲ್ಲಿ ಇರ್ಬೇಕು. ನಮ್ ಬೆಕ್ಕಿವೆ, ನಾಯಿ ಇವೆ, ಹಸುಗಳಿವೆ, ಕೆಲ್ಸದವ್ರು ಇಲ್ಲೇ ಇರ್ತಾರೆ. ಆದ್ರೆ ನೀರ್ ಕಡೆ ಹೋದ್ರೆ ಅಲ್ಲಿ ನಾಯಿನ ಬಿಟ್ಕೊಂಡು ನಾಯಿ ಈಜಕ್ಕೆ ಜಾಗ ಇದೆ, ಎಲ್ಲ ತೋಟ ಪೂರ್ತಿ ಎಲ್ಲ ನೆರಳೆ. ಸೊ ಅಲ್ಲಿ ಹೋಗಿ ಕುತ್ಕೋಬಹುದು. ಅವರೇ ಊಟ ತರ್ತಾರೆ, ನಾವೇನು ಕೊಡಲ್ಲ, ಜಾಗ ಕೊಡ್ತೀವಿ. ಸೊ ಇಲ್ಲಿ ಹೊರಗಡೆ ಪಬ್ಲಿಕ್ ಬಿಡ್ತೀರಿ ಇಲ್ಲಿ? ಹೌದೌದು, ಆಗ್ರೋ ಫಾರೆಸ್ಟ್ರಿ ಮಾಡ್ತಾ ಇರೋದು. ಸೊ we're trying to recreate a forest environment on the farm. So as naturally as possible we're trying to grow. So if we can show the children, if we can teach them that food can be grown in a way that isn't intrusive to nature, ಅಂದ್ರೆ ಈ ತರ ಮಾಡಬೇಕು ಅಂತ. we have about 40-50 different kinds of fruit on the farm. ಅದರಲ್ಲೂ ವೆರೈಟೀಸ್ ಇವೆ. ಸೊ ಇವಾಗ ಬಾಳೆಹಣ್ಣು ಒಂದು 6 ವೆರೈಟಿ ಇವೆ. ಒಂದು ಏಲಕ್ಕಿ ಬಾಳೆ, ಮುಂದ್ರ ಬಾಳೆ, ಪಚ್ ಬಾಳೆ, ರೆಡ್ ವೆರೈಟಿ ಬರುತ್ತಲ್ಲ ಕೇರಳದಿಂದ ಅದು, ನಮ್ದು ಕ್ಯಾವೆಂಡಿಶ್ ಇದೆ, ಮತ್ತೆ ನಮ್ದು ಕರ್ಪೂರವಳ್ಳಿ ಬಾಳೆ ಇದೆ. ಹಂಗೇನೆ ಪಪಾಯ ಒಂದು 5 ವೆರೈಟಿ ಇವೆ. ಮಾವಿನ ಹಣ್ಣು ಒಂದು 14 ವೆರೈಟಿ, ಬರೀ ಮಾವಿನ ಹಣ್ಣು. ಮಾವಿನಕಾಯಿ ಒಂದು 4 ವೆರೈಟಿ ಇವೆ. ಈ ಮಿಡಿ ಮಾವಿನಕಾಯಿ ನಾವು ಉಪಯೋಗಿಸ್ತೀವಲ್ಲ, ಅಪ್ಪೆ ಮಿಡಿ, ಆ ಮರ ಅಪ್ಪೆ ಮಿಡಿ ಅಲ್ಲಿರೋದು. ಎಸ್, ಫಸ್ಟ್ ಟ್ರೀ.
ಸೊ ಆ ತರ ಒಂದು 3-4 ವೆರೈಟಿ ಬರೀ ಮಾವಿನಕಾಯಿ ಇರೋದು. ನಾವು ಉಪ್ಪಿನಕಾಯಿ ಉಪಯೋಗಿಸ್ತೀವಿ, ಅಡುಗೆಗಳಲ್ಲೂ ಉಪಯೋಗಿಸ್ತೀವಿ ಅಲ್ಲ ಫ್ಲೇವರಿಗೆ. ಸೊ ಆ ತರ. ಸೊ ನಮ್ಮ ಫೋಕಸ್ ಏನಂದ್ರೆ ನಮಗೆ ಬಯೋಡೈವರ್ಸಿಟಿ, ವೆರೈಟಿ ಬೇಕು ನಮಗೆ. ಸೊ ಇದು ನಮ್ಮ ತಂದೆ ಅವ್ರದ್ದು ಪ್ಯಾಷನ್ ಪ್ರಾಜೆಕ್ಟ್. ಆರ್ಗ್ಯಾನಿಕ್ ಆಗಿ ಫಾರ್ಮಿಂಗ್ ಮಾಡೋದು ಅವ್ರಿಗೆ ಬಹಳ ಆಸೆ ಇತ್ತು. ಅವರು ಡಾಕ್ಟ್ರು. ಸೊ ಈ ತೋಟ ಒಂದು 30 ವರ್ಷ ಅವ್ರದ್ದೇ ಒಂದು ವಿಷನ್ ಇಟ್ಕೊಂಡು ಮಾಡಿರೋದು. ಸೊ ದಿಸ್ ಇಸ್ ದ ಫರ್ದೆಸ್ಟ್ ಥಿಂಗ್ ಫ್ರಮ್ ಅ ಕಮರ್ಷಿಯಲ್ ಫಾರ್ಮ್ ಆಸ್ ಇಟ್ ಕ್ಯಾನ್ ಬಿ. ವಿ ಆರ್ ನಾಟ್ ಡೂಯಿಂಗ್ ಎನಿ ಆಫ್ ದಿಸ್ ಫಾರ್ ಕಮರ್ಷಿಯಲ್ ರೀಸನ್ಸ್. ಎಲ್ಲ ನಮಗೆ ಬೇಕಾಗಿಂತ ತರ ಏನೇನೋ ಬೆಳೆಸಿದೀವಿ. ಫಾರ್ ಎಕ್ಸಾಂಪಲ್ ಈ ಮರ ನೋಡಿ, ದಿಸ್ ಇಸ್ ಅ ಟೈಪ್ ಆಫ್ ಬ್ಯಾನಿಯನ್. ಯು ಕ್ಯಾನ್ ಸಿ ಏರಿಯಲ್ ರೂಟ್ಸ್ ಅಲ್ಲ ಕೆಳಗೆ, ರೈಟ್? ಸೊ ದಿಸ್ ಫ್ರೂಟ್ ಇದನ್ನ ನೋಡಿದ್ರೆ ಎಲೆ ನೋಡಿ, ಆಲದ ಮರ. ಇಟ್ ಈಸ್ ಅ ಟೈಪ್ ಆಫ್ ಬ್ಯಾನಿಯನ್. ಬಟ್ ಲುಕ್ ಇಟ್ ದ ಲೀವ್ಸ್, ಇಟ್ ಫೋಲ್ಡ್ಸ್ ಓವರ್ ಈ ತರ ನ್ಯಾಚುರಲಿ ಒಂದು ಕಪ್ ಬರುತ್ತೆ. ಹಂಗೆ ವೆನ್ ಯು ಟಚ್ ಇಟ್ ಒಳಗಿರೋ ಒಂದು ಸ್ವಲ್ಪ ವೆಲ್ವೆಟ್ ತರ ಇದೆಯಲ್ಲ, ಹೌದು, ಕರೆಕ್ಟ್. ಸೊ ದಟ್ ಈಸ್ ಆಲ್ಸೋ ನ್ಯಾಚುರಲ್. ದ ವೆಲ್ವೆಟ್ ಮೇಕ್ಸ್ ದಿಸ್ ಹೈಡ್ರೋಫೋಬಿಕ್. ಏನಂದ್ರೆ ನೀರು ಏನು ನಥಿಂಗ್ ಸ್ಟಿಕ್ಸ್ ಟು ದಿಸ್. ಹಳೆ ಕಾಲದಲ್ಲಿ ನಾವು ಪೂಜೆ ಮಾಡುವಾಗ ಈ ಹೋಮಮಲ್ಲಿ ತುಪ್ಪ ಹಾಕ್ತಾ ಇರ್ಬೇಕಲ್ಲ, ಮಾಡ್ಕೋತಿದ್ವಿ. ಇದನ್ನ ಉಪಯೋಗಿಸ್ತಿದ್ದು ಈ ತರ ನ್ಯಾಚುರಲ್ ಆಗಿ ಬರುತ್ತೆ. ಸೊ ಈ ಎಲೆನ ತಗೊಂಡು ಒಣಗಿಸಿದ್ರೆ ಇಲ್ಲಿ ಅಂದ್ರೆ ಎಕ್ಸಿಟ್. ಸೊ ಇದು ಆಚೆ ಫೋಲ್ಡ್ ಆಗುತ್ತೆ, ಇದು ಹಂಗೆ ಇರುತ್ತೆ. ಸೊ ತುಪ್ಪ ತಗೊಂಡಿದ್ದು ಅಗ್ನಿಕುಂಡಕ್ಕಾಗೋದು. ಹೌದು. ಸೊ ಆ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಇದೆಯಲ್ಲ, ನಮ್ಮ ಹಳೆಗಾಲದಲ್ಲಿ ಈ ತರ ಉಪಯೋಗಿಸ್ತಾ ಇದ್ದಿದ್ದು ಅಂತ. ಸೊ ಅದಕ್ಕೋಸ್ಕರ ಗಿಡ ಹಾಕೊಂಡಿದೀವಿ. ನಮಗೆ ಉಪಯೋಗ ಏನೂ ಇಲ್ಲ, ಬಟ್ ಇಟ್ ಹ್ಯಾಸ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಟು ಅಸ್, ಸಮ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಂತ ಹಾಕೊಂಡಿದ್ದೀವಿ. ಸೊ ಈ ತರ ಬೇರೆ ಸೊ ದೇರ್ ಇಸ್ ಅ ಫೋಕಸ್ ಆನ್ ಹ್ಯಾವಿಂಗ್ ಯುನೀಕ್ ಪ್ಲಾಂಟ್ಸ್ ಆನ್ ದ ಫಾರ್ಮ್. ಅಪಾರ್ಟ್ ಫ್ರಮ್ ದ ಕ್ರಾಪ್ ಯೀಲ್ಡಿಂಗ್ ಟ್ರೀಸ್, ಈ ಹಣ್ಣು ಗಿಡ ಎಲ್ಲ ಬಿಟ್ಟು ಈ ತರ ಕಾರ್ಡ್ ವೆರೈಟಿ ಹೂವಿನ ಗಿಡ ಹಾಕಿದೀವಿ. ಬಿಕಾಸ್ ವಿ ವಾಂಟ್ ಟು ಅಟ್ರಾಕ್ಟ್ all the biodiversity in the fauna. So we're giving them food opportunities with these fruits and all, and we're giving them nesting opportunities. ಗೂಡು ಕಟ್ಟಕ್ಕೆ. ಹೌದು. ಈ ತರ ಮರ ಇದ್ರೆ, ನಾನ್ ಫ್ರೂಟಿಂಗ್ ಟ್ರೀಸ್ ಇದ್ರೆ ಅದ್ರಲ್ಲಿ ಹೋಗಿ ಗೂಡು ಕಟ್ಕೊಳುತ್ತೆ. ಯಾಕಂದ್ರೆ ಫ್ರೂಟಿಂಗ್ ಟ್ರೀಸ್ ಇಸ್ ಅ ಹೈವೇ ಆಫ್ ಆಕ್ಟಿವಿಟಿ. ಎಲ್ಲ ಪ್ರಾಣಿಗಳು ಅಲ್ಲಿಗೆ ಹೋಗ್ತವೆ, ಪ್ರಾಣಿ ಪಕ್ಷಿ ಎಲ್ಲ. ಮನುಷ್ಯನು ಕೀಳ್ತಾ ಇರ್ತಾನೆ. ಕರೆಕ್ಟ್. ಸೊ ದೇ ಡೋಂಟ್ ವಾಂಟ್ ಟು ಬಿ ದೇರ್. ಅಲ್ಲಿರೋದು ಆಸೆ ಇಲ್ಲ. ದೇ ವಾಂಟ್ ಫಾರೆಸ್ಟ್ ಟ್ರೀಸ್. ಸೊ ಅದನ್ನು ನಾವು ಹಾಕಿದೀವಿ. ವಿ ಆರ್ ಗಿವಿಂಗ್ ದೆಮ್ ನೋ ರೀಸನ್ ಟು ಲೀವ್ ದ ಫಾರ್ಮ್. ಹಂಗೇನೆ ಈ ಕಲ್ಲು ಪಿಚ್ಚಿಂಗ್ ಕೆಲಸ ಮಾಡಿದೀವಲ್ಲ, ಹೌದು, ಈ ಕಲ್ಲು ಹೌದು, ಸುಮ್ಮನೆ ಕಲ್ಲು ಹಾಕಿರೋದು. ನಾವೇನು ಸಿಮೆಂಟ್ ಏನು ಹಾಕಿಲ್ಲ ಮಧ್ಯದಲ್ಲಿ. ಏನಂದ್ರೆ ಇದು ಅಫ್ಕೋರ್ಸ್ ಬಂಡೆ, ಈ ಮಣ್ಣೆಲ್ಲ ಹಿಡಿಯಕ್ಕೆ. ಆದ್ರೆ ಕಲ್ಲು ಮಧ್ಯದಲ್ಲಿ ಇರೋ ಈ ಗ್ಯಾಪ್ಗಳೆಲ್ಲ ಸಂದಿಲಿ ಪರ್ಫೆಕ್ಟ್ ಆಪರ್ಚುನಿಟೀಸ್ ಫಾರ್ ನೆಸ್ಟಿಂಗ್ ಇನ್ಸೆಕ್ಟ್ಸ್, ರೆಪ್ಟೈಲ್ಸ್, ಲಿಸರ್ಡ್ಸ್, ಹೌದು, ಸ್ನೇಕ್ಸ್ ಎಲ್ಲ, ಸ್ಮಾಲ್ ಸ್ನೇಲ್ಸ್ ಎಲ್ಲ ಹೋಗಿ ಇದರಲ್ಲಿ ಗೂಡು ಕಟ್ಕೋತಾ ಇರ್ತದೆ. ಇದೆಲ್ಲ ನಮಗೆ ಬೇಕು. ಯಾಕಂದ್ರೆ ಬಿಕಾಸ್ ವೆದರ್ ವಿ ರೆಕಗ್ನೈಸ್ ಇಟ್ ಆರ್ ನಾಟ್, they all play their part, their role in this balanced ecosystem. Namige recognize aglilla andrunu they have their own role to play. For example, ಈ ant hill ನೋಡಿ, ಈ ಹುತ್ತ, ಹೌದು, ನಮ್ಮ ಭೂಮಿ ಇಲ್ಲಿರೋದು ಬಹಳ ಕಲ್ಲು, ಅಂದ್ರೆ ಪ್ಲಾಟೋ ಅಲ್ಲ, ದಿಸ್ ಪಾರ್ಟ್ ಆಫ್ ದ ಕಂಟ್ರಿ ಬಹಳ ಕಲ್ಲು. ಆದ್ರೆ ಈ ಮಣ್ಣು ನೋಡಿದ್ರೆ ಸ್ವಲ್ಪ ಮರಳು ತರ ಇರುತ್ತೆ. ಅಂದ್ರೆ ನಾಟ್ ಆಸ್ ಮಚ್ ಸ್ಟೋನ್ಸ್, ಆದ್ರೆ ಬಹಳ ಪೋರಸ್ ಆಗಿರುತ್ತೆ. ಈ ತರ ಮಣ್ಣು ನೀರ್ ಹಿಡಿಯತ್ತೆ. ಸೊ ಐಸ್ಬರ್ಗ್ ಅಂತ ಗೊತ್ತಲ್ಲ, ಐಸ್ಬರ್ಗ್ ತರ ನಾವ್ ಮೇಲ್ ನೋಡೋದು ಬರೀ 10%. ಭೂಮಿ ಕೆಳಗಿರೋದು ಈ ನೆಟ್ವರ್ಕ್ ಇನ್ನೂ ಬಹಳ ದೊಡ್ಡದಾಗಿರುತ್ತೆ. ಹೌದೌದು, ಕೆಳಗಿರೋದು ಇನ್ನ ಬಹಳ ದೊಡ್ಡದು. ಮತ್ತೆ ಈ ತರ ಮರಳು ಮಣ್ಣು ಇದೆಯಲ್ಲ, ಇದು ನೀರ್ ಬಹಳ ಚೆನ್ನಾಗಿ ಹಿಡಿಯತ್ತೆ, ನಮ್ ಭೂಮಿ ಹಿಡಿಯಲ್ಲ. ಸೊ ಬೇಸಿಗೆ ಕಾಲದಲ್ಲಿ ನೀವು ನೋಡ್ಬೇಕು, ಸುತ್ತಲೆಲ್ಲ ಆಗ್ಲೇ ಒಣಗೋಗಿದೆಯಲ್ಲ, ಆದ್ರೆ ಇದ್ರ ಸುತ್ತಲೂ ಮಾತ್ರ ಇನ್ನೂ ಸ್ವಲ್ಪ ಗ್ರೀನ್ ಆಗಿರುತ್ತೆ. ಯಾಕಂದ್ರೆ ಆ ಹುಲ್ಲೆಲ್ಲ ಇದರಿಂದ ನೀರ್ ತಗೋತಾ ಇರುತ್ತೆ. So this is also very effective way of getting water deep into the soil and holding it there. ಅಲ್ಲೇ ಹಿಡಿಯುತ್ತೆ. So this is an example of ನಮಗೆ ಗೊತ್ತಿರ್ಲೇ ಇರ್ಲಿಲ್ಲ. ಆದ್ರೆ ಇಲ್ಲಿ ಬಂದಾದ್ಮೇಲೆ ನಾವು ಕೆಲಸ ಮಾಡ್ತಾ ಇರುವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ಒಣಗೋಗುತ್ತೆ. ಬರೀ ಇದ್ರ ಸುತ್ತಲೂ ಸ್ವಲ್ಪ ಗ್ರೀನ್ ಆಗಿರುತ್ತೆ ಪೀಕ್ ಸಮ್ಮರ್ ಅಲ್ಲಿ. ಯಾಕೆ? ಬಿಕಾಸ್ ದೇರ್ ಆರ್ reserves of water in being held in this. ಸೊ ಇದು ನೀರಿನ ಒಳಗಡೆ ತಗೊಳ್ಳುತ್ತೆ, ಹಿಡಿಯುತ್ತೆ, ಕೆಳಗೆ ಭೂಮಿ ಒಳಗೆ ನೀರನ್ನ ಹಿಡಿಯುತ್ತೆ. ಸೊ ನಾವು
ಇದು ದ ಕ್ವಾಲಿಟಿ ಆಫ್ ದ ಸಾಯಿಲ್ ನಾವು ನೋಡೋಂಗೆ ಬೇಡ. ನ್ಯಾಚುರಲ್ ಆಗಿ there are ways, there are natural processes. We are just letting nature do its thing. ಸೊ ನಮ್ಮ ಫಿಲಾಸಫಿ ಏನಂದ್ರೆ ನೇಚರ್ ನೋಸ್ ಬೆಸ್ಟ್. ಅದು ಗೊತ್ತಿಲ್ಲ. ಹೌದು, ನೇಚರ್ಗೆ ಎಲ್ಲ ಗೊತ್ತು, ಪ್ರಾಸೆಸಸ್ಗಳಿವೆ, ನಾವು ಅದ್ರ ಬಗ್ಗೆ ಏನು ಮಾಡೋದು ಅಂತ. ಎವ್ರಿಥಿಂಗ್ ದಟ್ ವಿ ಡೂ ಅವಿಯರ್ ನಾವು ಮಾಡೋದೆಲ್ಲ ಇಟ್ ಈದರ್ ವರ್ಕ್ಸ್ ವಿತ್ ನೇಚರ್ ಆರ್ ಅರೌಂಡ್ ನೇಚರ್, ವಿ ಆರ್ ನೆವರ್ ವರ್ಕಿಂಗ್ ಅಗೇನ್ಸ್ಟ್ ನೇಚರ್. ಓಕೆ ಅಲ್ಲ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ, ತೋರಿಸ್ತೀನಿ. ಇದು ಮಲ್ಬೆರಿ. ನಾವು ಹೌದು ಫ್ರೂಟು ನಾವು ಮೇನ್ಲಿ ಸಿಲ್ಕ್ ವರ್ಮಿಗೆ ಬೆಳೆಸೋದು, ಅದು ಎಲೆ ಉಪಯೋಗಿಸುತ್ತಾನೆ. ಹೌದು. ಇವಾಗ ನಮ್ಮ ತೋಟದಲ್ಲಿ ನಾವೊಂದು 40-45 ಮರ, ಆಕ್ಚುಲಿ ಮೋರ್, ಎಲ್ಲ ಕಡೆ ಹಾಕಿದ್ದೀವಿ ಮಲ್ಬೆರಿ. ಹೌದು, ಮಲ್ಬೆರಿ. ಏನಂದ್ರೆ ಇವಾಗ ಪೆಸ್ಟ್ ಕೋರ್ಸ್ ಹುಳ ಎಲ್ಲ ಇದೆ, ಆದರೆ ದೇ ಆಲ್ಸೋ ಕಮ್ ಇನ್ ದ ಫಾರ್ಮ್ ಆಫ್ ಬರ್ಡ್ಸ್, ಸ್ಕ್ವಿರಲ್ಸ್, ಮಂಕೀಸ್. ನಮ್ಮ ಹಣ್ಣೆಲ್ಲ ಬಂದು ತಿನ್ಬಿಡುತ್ತೆ. ಸೊ ಈ ಕಮರ್ಷಿಯಲ್ ಫಾರ್ಮಿಗೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಈ ಮರ ಸುತ್ತಲೆಲ್ಲ ನೆಟ್ ಹಾಕ್ಬಿಡ್ತಾರೆ. ಅದ್ ನೋಡಿದೀರಾ ಮುಂಚೆ? ಅದಕ್ಕೆ ಇದು ಹೊಡಿತಾರೆ, ಏನಲ್ಲಿ ಪಟಾಕಿ ಹೊಡಿತಾರೆ, ಸೌಂಡ್ ಮಾಡ್ತಿರ್ತಾರೆ, ಏನಾದ್ರೂ ಒಂದು ಅಥವಾ ಇದನ್ನ ಹಾಕಿದ್ರೆ ಈ ಪಕ್ಷಿಗಳೆಲ್ಲ ಬಂದು ಸಾಯ್ತಾ ಇರ್ತವೆ ಆ ನೆಟ್ ಅಲ್ಲಿ. ಇಲ್ಲ ಸೋಲಾರ್ ಟ್ರ್ಯಾಪ್ ಹಾಕ್ಬಿಡ್ತಾರೆ. ಕರೆಕ್ಟ್. ಅದೆಲ್ಲ ಇಟ್ಸ್ ಅ ವೆರಿ ಡಿಸ್ಟ್ರಕ್ಟಿವ್ ಅಲ್ಲ. ಸೊ ನಾವೇನ್ ಮಾಡಿದೀವಿ, ಈ ಮಲ್ಬೆರಿ ಹಾಕಿದೀವಿ ಆಸ್ ಅ ಟ್ರ್ಯಾಪ್ ಕ್ರಾಪ್. ಟ್ರ್ಯಾಪ್ ಕ್ರಾಪ್ ಅಂದ್ರೆ ನಮಗೆ ಗೊತ್ತು, ದೇ ಆರ್ ಕಮಿಂಗ್ ಇನ್ ಫಾರ್ ಫುಡ್. ಈ ಹಣ್ಣು ಬೇಕಂತ ಬರ್ತಾ ಇದಾವೆ, ಚಿಟ್ಟೆಗಳು ಊಟಕ್ಕೆ ಬರ್ತವೆ ಅಂತ. ಕರೆಕ್ಟ್. ಸೊ ನಾವು ಆ ಮಲ್ಬೆರಿ ಹಾಕಿದೀವಿ, ಅವ್ರಿಗೆ ಬಂದ್ರೆ ಅದನ್ನ ಹೋಗಿ ತಿಂತವೆ. ಮಲ್ಬೆರಿ ಸಿಹಿ ಆಗಿದೆ, ಬಹಳ ಕ್ವಾಂಟಿಟಿ ಸಿಗುತ್ತೆ ಮರದಲ್ಲಿ, ಆಕ್ಸೆಸ್ ಬಹಳ ಈಸಿ ಅದಕ್ಕೆ. ಈ ತರ ಏನು ಮುರಿಯೋದು ಏನು ಮಾಡೋಂಗಿಲ್ಲ, ಹಂಗಂಗೆ ಗಿಡದಲ್ಲಿ ಇರ್ತವೆ. ಕರೆಕ್ಟ್. ಅಂಡ್ 2 ಸೀಸನ್ ಇದೆ ಪ್ರತಿ ವರ್ಷದಲ್ಲಿ. ಸೊ ನಮ್ ಹಣ್ಣನ್ನ ಬಿಟ್ಟು ಅದನ್ನ ಹೋಗಿ ತಿನ್ನತ್ತೆ. ಇವಾಗ ಒಂದು 50 ಮರ ಇವೆ ತೋಟದಲ್ಲಿ, ನಮಗೆ ಒಂದು ಕೈ ಅಷ್ಟು ಸಿಗುತ್ತೆ ಅಷ್ಟೇ. 50 ಮರದಲ್ಲಿ ಪಕ್ಷಿ ಬಂದು ಎಲ್ಲ ತಿನ್ಬಿಡುತ್ತೆ. ಬಟ್ ದಟ್ ಈಸ್ ದ ಪ್ರಾಸೆಸ್. ಸೊ ವಿ ನೋ ದೇ ಕಮಿಂಗ್ ಇನ್ ಫಾರ್ ದ ಫುಡ್. ಇನ್ಸ್ಟೆಡ್ ಆಫ್ ಫೈಟಿಂಗ್ ಇಟ್, ವಿ ಗಿವ್ ದಮ್ ವಾಟ್ ದೇ ವಾಂಟ್, ಸೊ ದಟ್ ವಿ ಕ್ಯಾನ್ ಗೆಟ್ ವಾಟ್ ವಿ ವಾಂಟ್ ಅಂತ. ಸೊ ಒಂಥರ ಈ ಅಣ್ಣ ತಮ್ಮ ಅಡ್ಜಸ್ಟ್ ಮಾಡ್ಕೊಂಡಂಗೆ, ನಿನ್ಗೇನ್ ಬೇಕು ಕೊಡ್ತೀನಿ, ನನಗೂ ಬೇಕು. ಹೌದು, ನನಗೆ ಇದು ಬೇಕು ಅಂತ ನೀನ್ ಅದನ್ನ ತಗೋ. ಹೌದು, ನನಗೆ ಅದು ಬೇಡ, ನನಗೆ ಅದ್ ಬಹಳ ಚೆನ್ನಾಗಿದೆ ಆದ್ರೆ ಅದ್ ನನಗ್ ಬೇಡ, ನನಗೆ ಇದ್ ಬೇಕು. ಸೊ ನೀನ್ ಬಂದು ಅದನ್ನ ತಗೋ, ನನ್ ಮುಟ್ತವೆ, ಅಲ್ಲಿ ಇಲ್ಲಿ ತಿಂತಾ ಇರ್ತವೆ. ಬಟ್ ಪಾರ್ಟ್ ಆಫ್ ನೇಚರ್, ಯು ಗಿವ್ ಅಂಡ್ ಯು ಟೇಕ್ ಅಂತ. ಸೊ ದಟ್ ಈಸ್ ದಟ್ ಬ್ಯಾಲೆನ್ಸ್ ದಟ್ ವಿ ಆರ್ ಆಲ್ಸೋ ಟ್ರೈಂಗ್ ಟು ಕ್ರಿಯೇಟ್. ನೀವು 50 ಫ್ರೂಟ್ ಮಲ್ಬೆರಿ ಹಾಕಿಲ್ಲ ಅಂತಿದ್ರೆ ಪೂರ್ತಿ ನಿಮ್ ಹಣ್ಣು ತಿಂದು ನಿಮ್ಗೂ ಇಲ್ಲ ಆಗ್ತಾ ಇತ್ತು, ಅವ್ರಿಗೂ ಫೈಟು. 22 ಸೀಬೆಹಣ್ಣು ಮರ ನಮಗೆ ಒಂದು 5 kg ಸಿಗ್ತಾ ಇತ್ತು, ಯಾಕಂದ್ರೆ ಪಕ್ಷಿಗಳೆಲ್ಲ ಬಂದು ಎಲ್ಲ ತಿಂತಾ ಇತ್ತು. ಆದ್ರೆ ಇವಾಗ ಈ ಮಲ್ಬೆರಿ ಹಾಕಾದ್ಮೇಲೆ ನಮಗೆ ಇವಾಗ 350 ಕಿಲೋ ಸಿಗ್ತಾ ಇದೆ. ಸೂಪರ್. ನಿಮ್ಗೆ ಎಷ್ಟು ಏಜು? ನಮ್ಗೆ ಇವಾಗಲೇ 30 ಆಯ್ತು. 30. ಹೌದು. ನಾಲೆಡ್ಜ್ ನಿಮ್ಗೆ ವಯಸ್ಸಲ್ಲಿ ಏನು ಓದಿ ಕೆಲಸ ಮಾಡಿ. ಸೊ ಅದೇ ನಿಮ್ಮ ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ. ಸಾರಿ, ಮೂಲ ಪ್ರಶ್ನೆ. ಸೊ ನನ್ನ ಬ್ಯಾಕ್ಗ್ರೌಂಡ್ ಇರೋದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಾನು ಓದಿರೋದು. ಸೊ ನಾನು ಗೋಲ್ಡ್ಮನ್ ಸ್ಯಾಕ್ಸ್ ಅಲ್ಲಿ ಕೆಲಸ ಮಾಡಿದೆ ಒಂದು 3 ವರ್ಷಕ್ಕೆ. ಹೌದು. ಅಂಡ್ ದೆನ್ ಐ ರ್ಯಾನ್ ಅ ಜಿಮ್ ಫಾರ್ ಅ ಇಯರ್. ಐ ರ್ಯಾನ್ ಅ ಗರಾಜ್ ಕಾಲ್ಡ್ ಸ್ಟೀಮ್ ಪಂಕ್ ಕಸ್ಟಮ್ಸ್. ಕಾರ್ ಬೈಕ್ಸ್ ಎಲ್ಲ ಮಾಡಿಫೈ ಮಾಡೋದು, ಕಟ್ಟೋದು, ಅದೆಲ್ಲ ಡಿಸೈನ್ ತರ. ಫ್ಯಾಂಟಾಸ್ಟಿಕ್. ಏನ್ DC ಕಂಪ್ಯಾರಿಸನ್ ಮಾಡ್ಬಿಟ್ಟಿದ್ದೀರಾ? ನಮ್ದು ಲೋಕಲ್ ಸರ್, ಒಂದು ಗ್ಯಾರೇಜ್ ನಮ್ದು, ಗ್ಯಾರೇಜ್ ನಮ್ದು. ಸೊ ಅದನ್ನ ಮಾಡ್ತಾ ಇದ್ದೆ. ಅಂಡ್ ದೆನ್ ಐ ಗಾಟ್ ಇನ್ ಟು ಬ್ರ್ಯಾಂಡ್ ಕನ್ಸಲ್ಟೆನ್ಸಿ, ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಅಂಡ್ ಕನ್ಸಲ್ಟೆನ್ಸಿ. ಅದನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದು ಅಂದ್ರೆ ಸ್ವಲ್ಪ ಐ ವಾಸ್ ಫೀಲಿಂಗ್ ಸ್ಟಕ್ ಇನ್ ಮೈ ಕರಿಯರ್. ಐ ಡಿಡ್ ನೋ ವಾಟ್ ಟು ಡೂ ನೆಕ್ಸ್ಟ್ ಅಂತ. ಆದರೆ ಸೊ ಇಲ್ಲಿಗೆ ಬಂದಿದ್ದು ಒಂದು ಸ್ಟಾಪ್ ಗ್ಯಾಪ್ ತರ, ಅಂದ್ರೆ ಜಸ್ಟ್ ಟು ಫಿಗರ್ ಔಟ್ ವಾಟ್ ಟು ಡೂ ನೆಕ್ಸ್ಟ್. 4 ವರ್ಷ ಆಗಿದೆ. ನನ್ನ ಸ್ಟಾಪ್ ಗ್ಯಾಪ್ ಆಗಿರೋದು ಪರ್ಮನೆಂಟ್ ಆಗಿ, ಎಸ್, ಪರ್ಮನೆಂಟ್ ಜಾಬ್ ಪ್ಲೇಸ್ಮೆಂಟ್ ಆಗ್ಬಿಟ್ಟಿದೆ ಇವಾಗ. ಸೊ ಅಗೇನ್ ವೆನ್ ಐ ಸ್ಟಾರ್ಟೆಡ್ ಆಫ್ ಹಿಯರ್, ಮೇನ್ ಗೋಲ್ ಏನಿತ್ತು ಅಂದರೆ ಟು put processes in place, sort of streamline our activities and find buyers for all of our produce. ಅದೇ ಪ್ಲಾನ್. ಹೌದು, ಪ್ರಾಡಕ್ಟ್ಸ್ ಅಲ್ಲ, ಪ್ರೊಡ್ಯೂಸ್, ಹಂಗೆ ಹಣ್ಣುಗಳು. ಸೊ ಅದನ್ನ ಟ್ರೈ ಮಾಡಿಕೊಂಡು ಇವಾಗ ದ ಪ್ಲಾನ್ ಇಸ್ ಇಲ್ಲೇ ಒಂದು ರೂಮ್ ಕಟ್ಕೊಂಡು ಈ ನಮ್ಮ ಪ್ರೊಡ್ಯೂಸ್ ಎಲ್ಲ ಪ್ರಾಡಕ್ಟ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಎಸ್. ಸೊ ನಾನು ಜಾಮ್ ಮಾಡೋದು ನಾನೇ ಮಾಡ್ತೀವಿ. ಸೊ ಗ್ವಾವಾ ಸಿನಿಮನ್, ಗ್ವಾವಾ ಚಿಲ್ಲಿ ಜಾಮ್ ಮಾಡಿದ್ದು ಹೋದ ವರ್ಷ. ಪ್ಯಾಷನ್ ಫ್ರೂಟ್, ಸ್ಟಾರ್ ಫ್ರೂಟ್, ಕರೋಂದ ಅದ್ರದ್ದು ಜಾಮ್ ಎಲ್ಲ ಮಾಡಿದ್ದು ಹೋದ ವರ್ಷ. ಈ ವರ್ಷ ಇನ್ನೂ ರೆಸಿಪೀಸ್ಗಳನ್ನ ಎಲ್ಲ ಏನು ಫಾರ್ಮ್ಯುಲೇಟ್ ಮಾಡ್ತಾ ಇರೋದು, ಸ್ಟಿಲ್ ಟ್ರಯಲ್ ಆ್ಯಂಡ್ ಎರರ್. ಆದರೆ ಅದ್ರ ಜೊತೆ ಉಪ್ಪಿನಕಾಯಿಗಳು, ನಾವು ತಿನ್ನೋದು ಚಟ್ನಿ ಪುಡಿ, ಆ ಥರ ಎಲ್ಲ. ಆ್ಯಂಡ್ ಡಿಹೈಡ್ರೇಟೆಡ್ ಪ್ರೊಡ್ಯೂಸ್, ಈ ಏನು ನುಗ್ಗೆ ಸೊಪ್ಪು, ನಮ್ಮ ಹತ್ರ ಇರೋದು ಜಿಂಜರ್ ಮತ್ತು ಮಿಂಟ್, ಸ್ಪೇರ್ ಮಿಂಟ್ ಲೀವ್ಸ್, ಅದ್ರದ್ದೆಲ್ಲ
ಪುಡಿ ಮಾಡಿ ಜಾರಲ್ಲಿ ಹಾಕಿ ಮಾರೋದು ಪ್ಲ್ಯಾನ್ ಇದೆ. ಸೊ ಐ ವಾಂಟ್ ಟು ಕನ್ವರ್ಟ್ ಆಲ್ ಆಫ್ ಮೈ ಪ್ರಾಡ್ಯೂಸ್ ಇಂಟು ಪ್ರಾಡಕ್ಟ್, ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಹಾಕ್ಕೊಂಡು ಆ್ಯಂಡ್ ಎವ್ರಿಥಿಂಗ್ ಆನ್ ಸೈಟ್. ಸೊ ಜನರು ತೋಟಕ್ಕೆ ಬಂದ್ರೂ ಅವರು ನೋಡ್ಬೋದು ಹಿಂಗೆ ವಾಟ್ ಆರ್ ದ ಪ್ರಾಸೆಸಸ್ ಇನ್ ಕನ್ವರ್ಟ್ ಮಾಡೋದು. ಆ್ಯಂಡ್ ಆಫ್ ಕೋರ್ಸ್ ಕಂಪ್ಲೀಟ್ಲಿ ನ್ಯಾಚುರಲಿ. ಸೊ ನಮ್ಮ ಜಾಮ್ಗಳಲ್ಲೂ ನೋ ಪೆಕ್ಟಿನ್, ನೋ ಜೆಲಿಟಿನ್, ನೋ ಪ್ರೆಸರ್ವೇಟಿವ್ಸ್, ನಥಿಂಗ್. ನಾನ್ ಟೇಸ್ಟಿಂಗ್ಸ್. ಸೊ ಜನರು ತೋಟಕ್ಕೆ ಬಂದ್ರೆ ಅವ್ರಿಗೆ ಕೊಡ್ತಾ ಇರ್ತೀನಿ, ನೋಡಿ ನಾವು ನಿನ್ನೆ ಮಾಡಿದ್ದು ಟೇಸ್ಟ್ ಮಾಡಿ ಹೆಂಗೈತೆ ಹೇಳಿ. ಸೊ ಜನರು ಇಲ್ಲಿಗೆ ಬಂದ್ರೆ ಅವರಿಗೆ ನಾವು ಮಾರೋದು. ಸೊ ಐ ಹವ್ ಕ್ಲೋಸ್ಡ್ ಆಫ್ ದ ಲೂಪ್. Nothing that is grown here is taken out of the farm to sell anywhere else. ಸೊ ಇಲ್ಲಿ ಬೆಳೆದಿದ್ದು ಒಂದು ಚೂರು ಆಚೆ ಹೋಗಂಗಿಲ್ಲ ಅಂತ? ಹೋಗಂಗಿಲ್ಲ. ಇವಾಗ ಹೋಗ್ತಾ ಇದೆ. ಇವಾಗ ನಾವು ವಾರ ಪೂರ್ತಿ ಎಲ್ಲ ಹಾರ್ವೆಸ್ಟ್ ಮಾಡಿ ಪ್ರತಿ ಸಂಡೇ ನಮ್ಮ ತಂದೆಯವ್ರು ಬರ್ತಾರೆ, ಅವ್ರ ಜೊತೆ ವಾಪಸ್ ಕಳಿಸೋದು. ನಮ್ಮ ಮನೆ ಜಯನಗರಲ್ಲಿದೆ. ಸೊ ಒಬ್ಬೊಬ್ರು ಅಲ್ಲಿಂದ ಬಂದು ಪಿಕಪ್ ಮಾಡ್ತಾರೆ, ಇಲ್ಲಾಂದ ಅಲ್ಲಿಂದಾನೇ ಡನ್ಸೋ ಬುಕ್ ಮಾಡ್ಕೋತಾರೆ, ಇಲ್ಲಾಂದ್ರೆ ಇಲ್ಲಿಂದ ಬಂದು ತೊಗೊಂಡೋಗೋದು. ಹೌದು. ಸೊ ಈ ಥರ ಜನರು ಬರ್ತಾರೆ. ಓಕೆ, ಅವರೆಲ್ಲ ನಿಮ್ಮ ಬೈಯರ್ಸು? ಇಲ್ಲ, ಇವರು ಸೊ ಒಂದು ಪಿಕ್ನಿಕ್ ಕಂಪನಿ ಅಂತ ಒಂದು ಬಿಸ್ನೆಸ್ ಐತೆ. ಸೊ ಇವರು ಪಿಕ್ನಿಕ್ಸ್ ಕ್ಯೂರೇಟ್ ಮಾಡ್ತಾರೆ. ಸೊ ದೇ ಟೈ ಅಪ್ ವಿತ್ ಫಾರ್ಮ್ಸ್ ಲೋಕಲಿ. ಅವರೇ ಜನರನ್ನ ಕರ್ಕೊಂಡ್ಬಂದು ಅವರೇ ಊಟ ತರ್ತಾರೆ, ಎಲ್ಲ ಸೆಟಪ್ ಹಾಕ್ತಾರೆ. ಜನರು ಬಂದು ಐ ಥಿಂಕ್ 2 o'clock to 5 o'clock ಅನ್ಸುತ್ತೆ ಈ ಸ್ಲಾಟ್. ಸೊ ಅವ್ರು ಬಂದು ಪಿಕ್ನಿಕ್ ಎಲ್ಲ ಮಾಡಿಕೊಂಡು ವ್ಯೂ ನೋಡಿಕೊಂಡು ಫೋಟೋ ತಗೊಂಡು ಹೊರಡ್ತಾರೆ. ಹೊರಡುವಾಗ ನಮ್ದು ಹಣ್ಣಿದೆ ಬೇಕಾ ತಗೋತೀರಾ ಅಂತ ಸೊ ಅಲ್ಲೇ ಖಾಲಿ ಮಾಡ್ಕೊಳ್ಳೋದು. ಎರಡು ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಆಗುತ್ತೆ. ಆಲ್ ಐ ಫಿಗರ್ಡ್ ಔಟ್ ಎಲ್ಲ ಇನ್ ದಟ್ ಲೂಪ್ ಅಲ್ಲಿ ಎಲ್ಲ ಕ್ಲೋಸಿಂಗ್ ಇಟ್ ಔಟ್. ಓದಿದ್ದೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ. ಏನಾದ್ರೂ ಉಪಯೋಗ ಇರ್ಬೇಕಲ್ಲ. ನಮ್ಮ ತಂದೆಯವರು ಅದೇ ಹೇಳ್ತಾ ಇರೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ಓದಿದ್ಯಾ ಏನಾದ್ರು ಮಾಡಪ್ಪ ಅಂತ. ಅದೇ ಸೊ ಇವಾಗೆಲ್ಲ ಸ್ಟ್ರೆಸ್ ಇಟ್ಕೊಂಡು ಇದೆಲ್ಲ ಮಾಡ್ತಿರೋದು. 14 ಎಕರೆ. ಸೊ ನೀವು ಮೇಲಿಂದ ಕೆಳಗೆ ಬಂದ್ರಲ್ಲ, ಸೊ ಆ ಗೇಟಿಂದ ಇನ್ನು ಒಂದು 4 ಎಕರೆ ಆ ಕಡೆ ಇದೆ. ಸೊ ಅದೆಲ್ಲ ಮುಖ್ಯವಾಗಿ ತೆಂಗಿನ ಮರ. ಆ ಗೇಟಿಂದ ಈ ಗೇಟಿಗೆ ಸೈಡ್ ಆಫ್ ದ ಹಿಲ್ ಮುಖ್ಯವಾಗಿ ಮಾವಿನ ಮರ. ಮುಖ್ಯವಾಗಿ ಅಂತ ಹೇಳ್ತಾ ಇರೋದು ಯಾಕಂದ್ರೆ ದಟ್ ಈಸ್ ಅ ಮೇನ್ ಕ್ರಾಪ್. ಆಲ್ ಇಂಟರ್ಸ್ಪರ್ಸ್ಡ್ ಅದರಲ್ಲಿ ನಮ್ಮ ಹತ್ರ ಈ ಸಿಹಿ ಹುಣಸೆ ಹಣ್ಣು, ಆವಕಾಡೋಸ್, ತೇಕಿನ ಮರ, ಮೂಸಂಬಿ, ಆರೆಂಜಸ್, ರಾಮ್ಫಲ್ ಎಲ್ಲ, ಸೀತಾಫಲ ಎಲ್ಲ ಆಲ್ಟರ್ನೇಟೆಡ್ ಡಿಸ್ಟ್ರಿಬ್ಯೂಟೆಡ್ ಆಲ್ ಓವರ್ ದಟ್ ಸ್ಪೇಸ್. ಇಲ್ಲಿಂದ ನಾವು ಇವಾಗ ಬಂದಿರೋದು ಗ್ವಾವಾ ಪ್ಯಾಚಲ್ಲಿ. ಅದರಲ್ಲೇ ಅಮಟೆಕಾಯಿ ಇದೆ, ನೆಲ್ಲಿಕಾಯಿ, ಸ್ಟಾರ್ ಫ್ರೂಟ್, ಪ್ಯಾಷನ್ ಫ್ರೂಟ್, ಫಿಗ್ಸ್, ಮಲಯನ್ ಆಪಲ್ಸ್, ಸೀತಾಫಲ್. ನಾನು ಹೇಳಿದ್ನಲ್ಲ, ದಿಸ್ ನೇಚರ್ ನೋಸ್ ಬೆಸ್ಟ್. ವಿ ಆರ್ ಜಸ್ಟ್ ಟ್ರೈಂಗ್ ಟು ಕ್ರಿಯೇಟ್ ಅನ್ ಎನ್ವೈರನ್ಮೆಂಟ್ that is conducive for nature to do its thing. It's best exemplified in our ಸೀತಾಫಲ್ trees. ಸೊ ನಾವು ಹೌದು, ಸೊ ನಾವು ಕಾಣುತ್ತೆ ಹೋದ ವರ್ಷದ್ದು ಅಬಾರ್ಟೆಡ್ ಫ್ರೂಟ್ ಕಾಣುತ್ತಲ್ಲ. ಸೊ ನಾವು ಇದನ್ನ ಯಾವುದು ಬೆಳೆಸಿಲ್ಲ. ನಾವು ಒಂದು 5 ಅಥವಾ 8 ಗಿಡ ತೋಟಕ್ಕೆ ಆ ಕಡೆ ಲಾಸ್ಟ್ ಅಲ್ಲಿ ಬೆಳೆಸಿರೋದು. ಪಕ್ಷಿಗಳು ಬಂದು ತಿಂದು ಆ ಬೀಜ ಬೇರೆ ಕಡೆಯಲ್ಲಿ ಡ್ರಾಪ್ ಮಾಡುತ್ತಲ್ಲ. ಇಲ್ಲಿ ನೋಡಿ, 1, 2, 3, 4, 5, 6, ಅದ್ರ ಹಿಂದೆ 7, 8, 9, 10. ನಾವ್ ಯಾವ್ದನ್ನು ಬೆಳೆಸಿಲ್ಲ. ಗುಂಡಿ ತೆಗೆದು ಹಾಕಿ ಏನು ಮಾಡಿಲ್ಲ. ಅಲ್ಲಿ ಪಕ್ಷಿ ಬಂದು ತಿಂದು ಬೀಳ್ಸಿದೆ, ಅದೇ ಬೆಳೆದಿರೋದು. ನಾವಿವಾಗ ಇದಕ್ಕೆ ನೋಡಿ ಪಾತಿ ಏನು ಮಾಡಿಲ್ಲ, ನೀರ್ ಹಾಕಲ್ಲ, ಗೊಬ್ಬರ ಹಾಕಲ್ಲ, ಪ್ರೂನಿಂಗ್ ಮಾಡಲ್ಲ, ಏನು ಮುಟ್ಟೋದೇ ಇಲ್ಲ. ಹೌದಾ? ವರ್ಷಕ್ಕೆ ಸೀಸನ್ ನಲ್ಲಿ ಗಿಡ ಹಣ್ಣು ಕೊಡತ್ತೆ. ಜಾಸ್ತಿ ಏನಲ್ಲ, 5-10 ಹಣ್ಣು ಪ್ರತಿ ಮರದಿಂದ. ನಾವೇನು ಮಾಡಲ್ಲ. ಈ ಮರದಿಂದ ಬರೋ ಹಣ್ಣು ನಾವು ಬೆಳೆಸಿರೋ ಮರದಿಂದ ಈ ಹಣ್ಣು ಇನ್ನೂ ಸಿಹಿಯಾಗಿದೆ. ಹಾಗೆ ಸೊ ದ ಥಿಯರಿ ಈಸ್, ಎಲ್ಲಿ ಬಿದ್ದಿದೆಯೋ, ಆಫ್ ಕೋರ್ಸ್ ದಿಸ್ ಪ್ರಾಸೆಸ್ ಇಸ್ ಹ್ಯಾಪನಿಂಗ್ ಥೌಸಂಡ್ಸ್ ಆಫ್ ಟೈಮ್ಸ್, 100 ಸತಿ ಆಗ್ತಾ ಇದೆ ಎಲ್ಲ ಕಡೆ. ಬಟ್ ಇನ್ 0.01% ಆಫ್ ದೋಸ್ ಇನ್ಸ್ಟೆನ್ಸಸ್ ಇಟ್ ರಿಸಲ್ಟ್ಸ್ ಇನ್ ಜರ್ಮಿನೇಷನ್. ಇವಾಗ ಅದು ಜರ್ಮಿನೇಟ್ ಆಗಿ ಬೆಳೆದಿದ್ರೆ ಆ ಸ್ಪಾಟ್ ಅಲ್ಲಿ ಇರೋ ಕಂಡೀಷನ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಗಿಡ ಬೆಳೆಯಕ್ಕೆ. ನಮ್ ಫಿಲಾಸಫಿ ಏನಂದ್ರೆ, ನಾವಿವಾಗ ಏನಾದ್ರೂ ಹೋಗಿ ಮಾಡಿದ್ರೆ ಅದನ್ನ ನಾವು ಅಪ್ಸೆಟ್ ಮಾಡ್ತೀವಿ. ಸೊ ಅದು ಬೆಳೆದಿದ್ರೆ ಹಂಗೆ ಬಿಡೋದು. ದ ವ್ಯಾಲ್ಯೂ ಆಫ್ ದ ಲ್ಯಾಕ್ ಆಫ್ ಹ್ಯೂಮನ್ ಇಂಟರ್ವೆನ್ಷನ್ ಈಸ್ ಇಂಪಾರ್ಟೆಂಟ್. ನಾವೇನು ಮಾಡಿಲ್ಲ ಅಂದ್ರೆ ಕಾಡು ತರ ಹಂಗೆ ಬೆಳೆಯುತ್ತಲ್ಲ. ಕಾಡಲ್ಲಿ ಯಾರಾದ್ರೂ ಹೋಗಿ ಪ್ರೂನ್ ಮಾಡಿ ಗೊಬ್ಬರ ಹಾಕಿ ಇಲ್ಲ, ಹಂಗೆ ಬೆಳೆಯುತ್ತೆ. ವರ್ಷಕ್ಕೆ ಸೀಸನ್ ಬರುವಾಗ ಹೂವು ಬರುತ್ತೆ, ಹಣ್ಣು ಬರುತ್ತೆ, ಹಂಗೆ ರೆಕ್ಕೆ ಎಲ್ಲ ಬಿದ್ದು ತಿರ್ಗಾ ಬರೋ ವರ್ಷ ಇಟ್ ಸ್ಟಾರ್ಟ್ಸ್. ಸೊ ಈ ಪ್ರಕೃತಿಗೆ ಮುಂಚೆ ಮಾಡ್ಬೇಕಾದ್ರೆ ಏನಂದ್ರೆ ಏನು ಮಾಡಬಾರ್ದು. ಅದೇ ದ ವ್ಯಾಲ್ಯೂ ಆಫ್ ನಾಟ್ ಡೂಯಿಂಗ್ ಎನಿಥಿಂಗ್ ಈಸ್ ಇಂಪಾರ್ಟೆಂಟ್.
ಜನರು ಅದನ್ನ ಮಾಡಕ್ ಬರಲ್ಲ. ಇದನ್ನ ಕಟ್ ಮಾಡ್ಬೇಕು, ಇದನ್ನ ಜರುಗಿಸ್ಬೇಕು, ಇದು ಶೇಪ್ ಮಾಡ್ಬೇಕು, ಇಲ್ಲಿ ಜಾಗ ಬಂದಿದೆ ಇದನ್ನ ಕಟ್ ಮಾಡಿ, ಅಯ್ಯೋ ನೆರಳು ಇಲ್ಲಿ ಬೇಕು ಅಲ್ಲಿ ಬೇಕು. ಬಿಡಿ, 2 ಗಿಡ ಪಕ್ಕದಲ್ಲೇ ಇದ್ರೆ ಇದು ಈ ಕಡೆಗೆ ಬೆಳೆಯಲ್ಲ, ಆಗೋದೇ ಇಲ್ಲ. ದೇ ವಿಲ್ ಆಕ್ಯುಪೈ ವಾಟ್ ಎವರ್ ಅದರ್ ಸ್ಪೇಸ್ ಇಟ್ ಗೆಟ್ಸ್. ಸೊ ಹಿಂಗೆ ಸೈಡಿಗೆ ಬೆಳೆಯುತ್ತೆ ಅಷ್ಟೇ. ಸೊ ಇವ್ರು ಹೋಗಿ ಪಕ್ಕ ಬೆಳೆದ್ಬಿಟ್ಟಿದೆ, ಬೆಳೆಯಲ್ಲ ಅನ್ಬಿಟ್ಟು ಕಿತ್ತು ಇನ್ನೊಂದ್ ಕಡೆ ನೆಟ್ಟು. ಬಿಡಿ, ಅದೇ. ಸೊ ನಾವು ಟ್ರೈನ್ ಅಲ್ಲಿ ಹೋದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರಲ್ಲ, ಹಿಂಗ್ ಕುತ್ಕೊಂಡು ಕೈ ಈ ಕಡೆಗೆ, ನಾನು ನೆಕ್ಸ್ಟ್ ಹೌದು, ಸ್ವಲ್ಪ ಮತ್ತೆ ಹಿಂಗೋಗಿ ಕೂತ್ಕೋತಿರಲ್ಲ, ಗಿಡನೂ ಹಂಗೆ ಮಾಡ್ಕೊಳತ್ತೆ. ಸೊ ನೋಡಿ, ಇಲ್ಲಿಂದ ಹಿಂಗೋಗಿರೋದು ಈ ಕಡೆ ಬೆಳೆಯಕ್ ಆಗ್ಲಿಲ್ಲ. ಹೌದು. ಸೊ ಇಲ್ಲಿ ಬಂದ್ ನಿಂತ್ಕೊಂಡ್ರೆ ನಿಮ್ಗೆ ಕಾಣುತ್ತೆ. ಸೊ ಅದನ್ನು ಅಷ್ಟೇ, ಈ ಗಿಡ ಎಲ್ಲ ನೋಡೋದು ಯಾವಾಗ್ಲೂ ಬೇರೆ ಮರದ ಪಕ್ಕದಲ್ಲೇ ಇರುತ್ತೆ. ಯಾಕಂದ್ರೆ ಪಕ್ಷಿ ಆ ಮರದಲ್ಲಿ ಕೂತಿತ್ತು ಬೀಳಿಸುವಾಗ, ಅರ್ಥ ಆಯ್ತಲ್ಲ? ಓಕೆ, ದೊಡ್ಡ ಮರದಲ್ಲಿ ಕೂತ್ಕೊಂಡೆ ಕರೆಕ್ಟ್ ಹೋಗೋಕೆ ಹಾಕ್ಬಿಟ್ಟು ಹೋಗಿಲ್ಲ. ಇಲ್ಲ, ಕೂತ್ಕೊಂಡು ಬೀಳಿಸಿದೆ. ಅದಕ್ಕೇನೆ ನಮ್ ಸೀತಾಫಲ ಗಿಡ ಬೇರೆ ಮರದ ಪಕ್ಕದಲ್ಲೇ ಯಾವಾಗ್ಲೂ ಇರೋದು. ಇಲ್ಲೂ ನೋಡಿ, ಬೇರೆ ಮರದ ಪಕ್ಕದಲ್ಲಿ, ಅಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಇಲ್ಲಂದ್ರೆ ಈ ಮರದ ಪಕ್ಕದಲ್ಲಿ. ಅಯ್ಯೋ, ಹೌದಲ್ಲ ಸರ್? ಅಂದ್ರೆ ಆ ದೊಡ್ಡ ಕೊಂಬೆ ಮೇಲೆ ಕುತ್ಕೊಂಡು ಹಾಕಿರೋದು, ಅಲ್ಲಿಂದ ಬೆಳೆಸಿರೋದು, ರಿಲ್ಯಾಕ್ಸ್ ಆಗಿ ಬೀಜ ಹಾಕಿ ಹೋಗಿದೆ ಅದು. ಕರೆಕ್ಟ್. ಸೊ ಇಲ್ಲಿ ನೋಡಿದ್ರೆ ಈ ಮರದ ಪಕ್ಕದಲ್ಲೇ ಇದೆ. ಆದ್ರೆ ನೋಡಿ ಹೆಂಗ್ ಬೆಳೆದಿದೆ, ಯಾಕಂದ್ರೆ ಸೂರ್ಯ ಬೆಳಕು ಈ ಕಡೆಯಿಂದ ಬರ್ತಾ ಇರೋದು. ಸೊ ಜಾಗ ಅಲ್ಲಿ ಸಿಕ್ತು ಆ ಕಡೆ. ಕರೆಕ್ಟ್. ಈ ಕಡೆ ಜಾಗ ಸಿಗತ್ತಾ? ಇಲ್ಲ, ಆಟೋಮ್ಯಾಟಿಕ್ ಆಗಿ ಈ ಕಡೆಗೆ ಹೋಗಿದೆ. ಸೊ ದೇರ್ ಈಸ್ ಅನ್ ಇನ್ನೇಟ್ ಇಂಟೆಲಿಜೆನ್ಸ್ ಇನ್ ನೇಚರ್. ಅದನ್ನ ಬಿಟ್ರೆ ಇಟ್ ಫೈಂಡ್ಸ್ ಇಟ್ಸ್ ಓನ್ ವೇ. ಸೊ ಮನುಷ್ಯ ತಾನೇ ಓವರ್ ಇಂಟೆಲಿಜೆಂಟ್ ತರ ಬಿಹೇವ್ ಮಾಡಬಾರ್ದು. That is because we think we are smarter than nature, which is not the case at all. Adidre, that is an ego we need to get rid of. If we think we are smarter than nature, andre ನೇಚರೇ ಹೇಳತ್ತಲ್ಲ, ಹೋಗಪ್ಪ ಪ್ಲೀಸ್. ಸೊ ದೇರ್ ಇಸ್ ನೋ ಪಾಯಿಂಟ್ ಫೈಟಿಂಗ್ ಇಟ್. ಅದನ್ನು ನಾವು ಹೋಗಿ ಫೈಟ್ ಮಾಡ್ತಾ ಇದ್ರೆ ಇಟ್ ವಿಲ್ ಬಿ ಎ ಲೂಸಿಂಗ್ ಬ್ಯಾಟಲ್. ಮಾಡ್ತಾನೇ ಇರಬೇಕು, ಬಿಕಾಸ್ ನೇಚರ್ ವಿಲ್ ಎನಿವೇ ಗೋ ಬ್ಯಾಕ್ ಟು ಡಿಫಾಲ್ಟ್ ಸೆಟ್ಟಿಂಗ್. ಸೊ ವಿ ಮೈಟ್ ಆಸ್ ವೆಲ್ ಲೆಟ್ ಇಟ್ ಫಂಕ್ಷನ್ ಇನ್ ಡಿಫಾಲ್ಟ್ ಅಲ್ವಾ? ಸೊ ಅದಕ್ಕೆ ಯಾವಾಗ್ಲೂ ಡಿಫಾಲ್ಟ್ ಗೊತ್ತದಕ್ಕೆ, ಏನೇ ಡಿಸ್ಟರ್ಬ್ ಮಾಡು ವಾಪಸ್ ಡಿಫಾಲ್ಟ್ ಬರ್ತದೆ. ಇಟ್ ವಿಲ್ ಕಮ್ ಬ್ಯಾಕ್ ಟು ಡಿಫಾಲ್ಟ್, ಬರಲೇಬೇಕು. ಯಾಕಂದ್ರೆ ದರ್ ಇಸ್ ಬ್ಯಾಲೆನ್ಸ್ ಇದೆಯಲ್ಲ ನೇಚರ್ ಅಲ್ಲಿ. ಸೊ ಅಗೇನ್ ಇನ್ವೇಸಿವ್ ಸ್ಪೀಸೀಸ್ ಹಾಕಿದ್ರೆ ದೆನ್ ದ ಬ್ಯಾಲೆನ್ಸ್ ಈಸ್ ರಿಮೂವ್ಡ್, ಇಟ್ ವಿಲ್ ಟೇಕ್ ಓವರ್. ಆದರೆ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲ ಅಂದರೆ there can be, not always, but there can be natural processes that will set the balance right. That is nature. Nature will figure it out at the end. So if we think we can change the direction of nature, agala. You can work with nature to make that happen. So ನಮಗೆ ಗೊತ್ತು ಪ್ರಾಸೆಸಸ್ ಹಿಂಗಿರುತ್ತೆ, ಈ ಗಿಡ ಹಿಂಗೆ ಬೆಳೆಯುತ್ತೆ ಅಂದರೆ ಅದ್ರ ಪ್ರಕಾರ ಯೂಸ್ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಸೊ ನಮಗೆ ನೆರಳು ಬೇಕಂದ್ರೆ ತೆಂಗಿನ ಮರ ಹಾಕೋದು ಉಪಯೋಗ ಇಲ್ಲ, ಆಲದ ಮರ ಹಾಕಬೇಕು. ಕರೆಕ್ಟ್. ಯು ಕಾಂಟ್ ಎಕ್ಸ್ಪೆಕ್ಟ್ ದ ಕೋಕೋನಟ್ ಟ್ರೀ ಟು ಗ್ರೋ ಲೈಕ್ ದಿಸ್. ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಟ್ರೈ ಮಾಡ್ಬೋದು, ಕಟ್ ಮಾಡಿ ಬ್ರಾಂಚು ಅದು ಇದು, ಎಲ್ಲಿಗೆ ಹೋಗುತ್ತೆ? ಇಟ್ ವೋಂಟ್. ಸೊ ಯು ರಿಯಲೈಸ್ ವಾಟ್ ನೇಚರ್ಸ್ ಡಿಫಾಲ್ಟ್ ಈಸ್ ಆ್ಯಂಡ್ ಯು ವರ್ಕ್ ಅರೌಂಡ್ ದಟ್ ಅಂತ. ಓಕೆ, ಅಷ್ಟೇ. ಸೂಪರ್. ಸೊ ವಿ ವಾಂಟ್ ಆಲ್ ಆಫ್ ದ ವೈಲ್ಡ್ ಲೈಫ್, ವಿ ವಾಂಟ್ ದ ಬಯೋಡೈವರ್ಸಿಟಿ ಇನ್ ದ ಫ್ಲೋರಾ ಟು ಅಟ್ರಾಕ್ಟ್ ದ ಬಯೋಡೈವರ್ಸಿಟಿ ಇನ್ ದ ಫಾನಾ. And that is what breeds a healthy and balanced ecosystem, and that's what we're trying to promote. ಇದೆಲ್ಲ ಮಂಟಪ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಒಂದು ಇದು ಹಾಕೊಂಡು ಸ್ವಿಂಗ್ ಹಾಕೊಂಡು ಇಲ್ಲಿ ಕುತ್ಕೊಂಡ್ರೆ ನಮ್ದು ಒಂದು ಚೆಕ್ ಡ್ಯಾಮ್ ಇದೆ ಅಲ್ಲಿ. ಸೊ ಅವಾಗ ನಾವು ಕಟ್ಟುವಾಗ ನೀರು ಮಳೆ ಬರುವಾಗ, ಇದೆಲ್ಲ ಸರಿಗೆ ಇತ್ತು, ಮಳೆ ಬರುವಾಗ ಆ ಚೆಕ್ ಡ್ಯಾಮ್ ಇಂದ ನೀರು ಈ ಕಡೆ ಹರ್ಕೊಂಡು ಬರ್ತಾ ಇತ್ತು. ಸೊ ಇಲ್ಲಿ ಜೂಲ ಮೇಲೆ ಕೂತ್ಕೊಂಡು, ಜೂಲ ಅಂತ ಕರೀತಾರಲ್ಲ, ಉಯ್ಯಾಲೆ, ಕರೆಕ್ಟ್, ದಟ್ ಈಸ್ ದ ವರ್ಡ್, ಉಯ್ಯಾಲೆ. ಇಲ್ಲಿ ಕೂತ್ಕೊಂಡು ನೋಡಿದ್ರೆ ನೀರು ಆ ಡ್ಯಾಮ್ ಇಂದ ಕೆಳಗೆ ಬೀಳ್ತಾ ಇರುತ್ತೆ. ಮೀನುಗಳು ದೇ ಗೋ ಅಪ್ ಸ್ಟ್ರೀಮ್ ಟು ಲೇ ದರ್ ಎಗ್ಸ್. ನಿಮಗೆ ಗೊತ್ತಿದೆಯಲ್ಲ? ಸೊ ಆಲ್ ಫಿಶ್ ದೇ ಸ್ವಿಮ್ ಅಪ್ ಸ್ಟ್ರೀಮ್ ಟು ಗೋ ಲೇ ದರ್ ಎಗ್ಸ್. ದ ಎಗ್ಸ್ ಹ್ಯಾಚ್, ದ ಯಂಗ್ಲಿಂಗ್ಸ್ ಕಮ್ ಡೌನ್ ಟು ಫೀಡ್. ಮತ್ತೆ ತಿರ್ಗಾ ಮೇಟಿಂಗ್ ಸೀಸನ್ ಅಲ್ಲಿ they again go back upstream to lay their eggs and then they come down. So ಇಲ್ಲಿ ಆ ಡ್ಯಾಮ್ ಇಂದ ನೀರು ಹರಿತಾ ಇರುವಾಗ ಈ ಕಡೆಯಿಂದ ಮೀನುಗಳು ಮೇಲ್ಕ್ ಹೋಗ್ತವೆ, ಜಂಪ್ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಇಲ್ಲಿಂದ ಕಾಣ್ತಾ ಇತ್ತು. ಸೊ ಈ ನೀರಲ್ಲಿ
ನಾವು ಮೀನುಗಳು ನೋಡಿದೀವಿ, ಕ್ರಾಬ್ಸ್, ಏಡಿಕಾಯಿ, ಏಡಿಕಾಯಿ, ಟರ್ಟಲ್, ಮತ್ತೆ ಈ ಸಣ್ಣ ಫ್ರೆಶ್ ವಾಟರ್ ಪ್ರಾನ್ಸ್, ಸಣ್ಣದು ಸಿಗಡಿ, ಅದು ನೋಡಿದೀವಿ ಇಲ್ಲಿ. ಆ ತರನೇ. ಸೊ ನಾನ್ ತೋರ್ಸಿದ್ನಲ್ಲ ಈ ತರ ಕೆಲ್ಸ ಅಲ್ಲೂ ಹಾಕಿದೀವಿ. ಹಾ, ಎಲ್ಲಾ ಕಡೆ ಹಾಕಿದೀವಿ. ಸೊ ಅಗೇನ್ ಆ ಗ್ಯಾಪ್ ಗಳಲ್ಲಿ ಈ ಕ್ರಾಬ್ಸ್, ಟರ್ಟಲ್ಸ್, ಮೀನುಗಳೆಲ್ಲ, ಆದ್ರೆ ಈ ತರ ಇರೋದು ಇನ್ಸೆಕ್ಟ್ಸ್ ಎಲ್ಲ ಅಲ್ಲಿಗೂ ಗೂಡು ಕಟ್ಕೊಳ್ಳುತ್ತವೆ. ಸೊ it is all to bolster the ecosystem and to ensure they're staying here and they're not just leaving. Same thing with bees also. ಈ ಕೆರೆ ನೀವು ಮಾಡಿದಲ್ಲ ಇದು? ಇಲ್ಲ, ಕೆರೆ ಇರೋದು ಆಚೆ. ಕೆರೆಗೆ ತರೋ ನೀರು ಈ ಹಳ್ಳ ನಮ್ಮ ತೋಟದ ಒಳಗೆ ಬರುತ್ತೆ. ಸೊ ತೋಟದೊಳಗಡೆ ಒಂದು ಹಳ್ಳ, ಕೆರೆಗೆ ಇನ್ಫ್ಲೋ ಇದು. ಹೌದು. ಸೊ ಇದು ಅಂದ್ರೆ ನಾವು ತೋಟ ತಗೋವಾಗ ಇಷ್ಟು ಡಿಫೈನ್ ಆಗಿರ್ಲಿಲ್ಲ, ಅಂದ್ರೆ ಇಟ್ ಜಸ್ಟ್ ಹ್ಯಾಪನ್ ಟು ಬಿ ದ ಲೋಯೆಸ್ಟ್ ಪಾಯಿಂಟ್. ನಾವು ಈ 30 ವರ್ಷದಲ್ಲಿ ಒಂದು 3-4 ಸತಿ ಮಾಡಿದೀವಿ ಅನ್ಸುತ್ತೆ, ವೇರ್ ವಿ ಹ್ಯಾವ್ ಡಿಸಿಲ್ಟೆಡ್. ಅಲ್ಲಿರೋ ಮಣ್ಣೆಲ್ಲ ತೆಗೆದು ಈ ಎಂಬ್ಯಾಂಕ್ಮೆಂಟ್ ಕಟ್ಟಿ ಇದನ್ನ ಮಾಡಿ, ಸೊ ನೀರು ಇಲ್ಲೇ ಕುತ್ಕೊಳ್ಳುತ್ತೆ ಅಂತ. ಇಲ್ಲೊಂದು ಚೆಕ್ ಡ್ಯಾಮ್ ಕಟ್ಟಿದೀವಿ, ಅಲ್ಲೂ ಒಂದು ಕಟ್ಟಿದೀವಿ. ಇದ್ರ ಮಧ್ಯದಲ್ಲಿ ನಮ್ದು ಕ್ಯಾಚ್ಮೆಂಟ್ ಏರಿಯಾ. ನೀರು ಕಾಡಿಂದ ಆ ಕಡೆಯಿಂದ ಬರುತ್ತೆ. ಅಂಡ್ ಆ ಕಡೆ ಮೆಟ್ಲು ಕಾಣುತ್ತಲ್ಲ ದೂರ, ಸೊ ಅಲ್ಲಿಂದ, ಸೊ ದಟ್ ಪ್ರಿಸರ್ವ್ಸ್ ದ ನ್ಯಾಚುರಲ್ ಫ್ಲೋ ಆಫ್ ದ ಸ್ಟ್ರೀಮ್. ಏನಂದ್ರೆ ಇಟ್ ಬೈಪಾಸಸ್ ದೀಸ್ 2 ಡ್ಯಾಮ್ಸ್ ಅಂಡ್ ಗೋಸ್ ಡೈರೆಕ್ಟ್ಲಿ ಟು ದ ಲೇಕ್. ಸೊ ವಿ ಆರ್ ನಾಟ್ ಡಿಸ್ಟರ್ಬಿಂಗ್ ದ ನ್ಯಾಚುರಲ್ ಫ್ಲೋ ಆಫ್ ದ ವಾಟರ್. ಇಲ್ಲಿರೋದು ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಅಂಡ್ ದಿಸ್ ಗೆಟ್ಸ್ ರೀಚಾರ್ಜ್ಡ್ ಥ್ರೂ ಆಲ್ ಆಫ್ ದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ದಟ್ ವಿ ಡೂ ಎವ್ರಿವೇರ್. ಸೊ ಕೆಳಗಿಂದ ಬಂದು ಇದು ತುಂಬಿಕೊಳ್ಳುತ್ತೆ. ಸೊ ಇದರಿಂದ ನಾವು ಪಂಪ್ ಮಾಡ್ಕೊಳ್ಳೋದು. ಒಂದು ಬೋರ್ವೆಲ್ ಅಲ್ಲಿದೆ, ಒಂದು ಪಂಪ್, ಓವರ್ ಹೆಡ್ ಪಂಪ್ ಅಲ್ಲಿ ಹಾಕೊಂಡಿದ್ದೀವಿ. ಸೊ ನೀರು ಪ್ರಾಬ್ಲಮ್ ಇಲ್ಲ ಇವಾಗ್ಲಿಗೆ. ಸೊ ಇಷ್ಟು ನೀರ್ ಲೆವೆಲ್ ನೀವು ನೋಡ್ತಾ ಇರೋದು ನಮಗೆ ಮುಂಚೆ ಈ ತರ ಬರ್ತಾ ಇರ್ಲಿಲ್ಲ. ನಾರ್ಮಲಿ ನಮ್ಮ ನೀರಿನ ಲೆವೆಲ್ ಇರೋದು ಒಂದು 7 ಅಥವಾ 8 ಅಡಿ ಕಮ್ಮಿ. ನಮ್ಮ ಡ್ಯಾಮ್ ಎಲ್ಲ ಎಕ್ಸ್ಪೋಸ್ ಆಗಿರುತ್ತೆ. ಅದು ಈ ಟೈಮ್, ಈ ಬೇಸಿಗೆ ಕಾಲದಲ್ಲಿ ಮಾಮೂಲಿಯಾಗಿ ಇದರಲ್ಲಿ ಒಂದು 2 ಅಥವಾ 3 ಅಡಿ ನೀರು ಹಿಡಿಯುತ್ತೆ. ಕೆರೆಯಲ್ಲಿ ನೀರು ಇರುತ್ತೆ. ಆ ಕಡೆ, ಆ ಡ್ಯಾಮಿಗೆ ಆ ಕಡೆ ಇರೋದು ಪೂರ್ತಿ ಡ್ರೈ ಆಗೋಗಿರುತ್ತೆ. ಮತ್ತೆ ತಿರ್ಗಾ ಮಾನ್ಸೂನ್ ಶುರು ಆಗುವಾಗ ಇನ್ನು ಒಂದು 2 ತಿಂಗಳಲ್ಲಿ ಇದೆಲ್ಲ ತುಂಬಿಕೊಳ್ಳುತ್ತೆ. ಅದೇ ತಿರ್ಗಾ ವರ್ಷ ಒಂದು ಸೀಸನಿಂದ ತಿರ್ಗಾ ಒಂದು ಮಳೆ ಸೀಸನಿಗೆ ಒಂದು ವರ್ಷದಲ್ಲಿ ಒಂದು 4-5 ಅಡಿ ನೀರು ಕಮ್ಮಿ ಆಗ್ತಾ ಬರುತ್ತೆ. ಆದರೆ ಇವಾಗ ಈ 3 ವರ್ಷದಲ್ಲಿ ನಾವು ಅಷ್ಟೊಂದು ಮಳೆ ನೋಡಿದ್ದೀವಿ. ಗ್ರೌಂಡ್ ವಾಟರ್ ಎಲ್ಲ ಪೂರ್ತಿ ಸ್ಯಾಚುರೇಟ್ ಆಗೋಗಿದೆ. ಸೊ ಇವಾಗ ಸೀಸನಿಂದ ಸೀಸನಿಗೆ ನೀರು ಲೆವೆಲ್ ಬೀಳೋದು ಬರೀ ಒಂದು 2-2.5 ಅಡಿ ಅಷ್ಟೇ. ಸೊ ಒಂದು ವೇಳೆ ಒಳ್ಳೇದು ಏನಂದ್ರೆ ಇಷ್ಟು ನೀರು ಇದೆ, ಸೊ ನಮಗೆ ಅಷ್ಟೊಂದು ನೀರಿಂದು ಪ್ರಶ್ನೆ ಇಲ್ಲ. ಆದ್ರೆ ಇಷ್ಟೊಂದು ನೀರು ಬಂದಿದ್ದಕ್ಕೆ ಮಧ್ಯದಲ್ಲಿರೋ ಮರ ಎಲ್ಲ ಸತ್ತೋಗಿದೆ. ಇಲ್ಲ, ಸತ್ತೋಗಿದೆ. ರೂಟ್ ರಾಟ್ ಅಂದ್ರೆ ಅದೆಲ್ಲ ಕಾರ್ಡ್ ವೆರೈಟಿ. ಇಟ್ ಈಸ್ ಮೆಂಟ್ ಟು ಬಿ ಇನ್ ವಾಟರ್ ಬಟ್ ನಾಟ್ ಪರ್ಮನೆಂಟ್ ಸ್ಟ್ಯಾಗ್ನೇಷನ್. ಸೊ ಅಷ್ಟೊಂದು ನೀರು ಬಂದಿದ್ದು ಮ್ಯಾಂಗ್ರೋವ್ ಮರ ಅಲ್ಲಲ್ಲ. ಸೊ ಅದೆಲ್ಲ ಸತ್ತೋಗಿವೆ. ಅಲ್ಲಿ ಕಾಣೋದು, ಅಲ್ಲಿ ತೋರಿಸ್ತೀವಿ ಇನ್ನು ಆ ಕಡೆಗೆ ಹೋದ್ರೆ. ಸೊ ಇಲ್ಲಿ ನೋಡಿ ಮಲ್ಬೆರಿ ನೋಡಿ ಎಷ್ಟಿದೆ. ಹಣ್ಣ ಸರ್ ಇದು? ಇಲ್ಲ, ಇದೆಲ್ಲ ಕಾಯಿ. ಇಲ್ಲಿ ನೋಡಿ ಈ ಬಣ್ಣ ಚೇಂಜ್ ಆಗ್ತಿದೆಯಲ್ಲ ಇಲ್ಲಿ. ಸೊ ಇದು ಪೂರ್ತಿ ಬಣ್ಣ ಚೇಂಜ್ ಆಗುತ್ತೆ. ಪೂರ್ತಿ ಇದು ಪರ್ಪಲ್ ತರ ಆಗುತ್ತೆ, ಆಲ್ಮೋಸ್ಟ್ ಬ್ಲಾಕ್. ಸೊ ದಿಸ್ ದ ಬ್ಲಾಕ್ ವೆರೈಟಿ. ಇನ್ನೊಂದು ವೈಟ್ ವೆರೈಟಿ ಅಂತ ಕರೀತಾರೆ. ಈ ತರ ಗ್ರೀನ್ ಆಗೇ ಇರುತ್ತೆ, ಆದ್ರೆ ಹಣ್ಣು ಆಗ್ತಾ ಬರುವಾಗ ಇನ್ನ ಸ್ವಲ್ಪ ಲೈಟ್ ಗ್ರೀನ್ ಆಗ್ತಾ ಬರುತ್ತೆ. ಇಷ್ಟು ಹಣ್ಣು ನೋಡ್ತಿರಲ್ಲ, ನಮಗ್ ಬರೋದು ಒಂದು ಕೈಯಷ್ಟು. ಎಲ್ಲ ಪಾಲಿಶ್ಡ್. ನಮಗೆ ಹೇಳ್ತಾನೆ ಇಷ್ಟೇ ಸಿಗೋದು. ಅದೇ ಒಳ್ಳೇದೇನೆ, ಯಾಕಂದ್ರೆ ಮನುಷ್ಯನು ತಿನ್ನೋ ಹಣ್ಣು ತಿನ್ಬೋದು. ಓ ಎಸ್. ಸೊ ಹಣ್ಣಾಗುವಾಗ ನೀವು ಇನ್ನ ಒಂದು 2 ವಾರದಲ್ಲಿ ಬಂದ್ರೆ ಸಿಗುತ್ತೆ. ಸೊ ಪ್ಲೀಸ್ ಬನ್ನಿ, ಸಿಗುತ್ತೆ. ಮತ್ತೆ ಬರ್ತೀವಿ. ಆಮೇಲೆ ಇದು ಹಿಪ್ನೇರಳೆ ವೆರೈಟಿ ಅಲ್ವಾ ಇದು? ಈ ರೇಷ್ಮೆ ಹುಳು ಸೊಪ್ಪು ತರದ್ದು ಸೇಮ್ ಅದೇ ಇದು? ಅದೇನೆ. ಅದನ್ನ ಈ ಆ ಹುಳಕ್ಕೆ ಎಲೆ ಬೇಕು ಅಂತ ಕಟ್ ಮಾಡ್ತಾ ಇರ್ತಾರೆ. ಅದನ್ನ ಕಟ್ ಮಾಡಿಲ್ಲ ಅಂದ್ರೆ ದೊಡ್ಡ ಮರ ಆಗ್ಬಿಡುತ್ತದು. ಕಾಡಿನ ಮರ. ಇಟ್ಸ್ ಅ ಫಾರೆಸ್ಟ್ ವೆರೈಟಿ. ಸೊ ಬೆಳೆಯುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಹೇರಳೆಕಾಯಿ ಈ ಮರ. ಎಳ್ಳಿಕಾಯಿ ಜ್ಯೂಸ್ ಕಹಿ ಇರುತ್ತಲ್ಲ, ನಾವ್ ಇದನ್ನ ಉಪ್ಪಿನಕಾಯಿ ಉಪಯೋಗಿಸ್ತೀವಿ. ಉಪ್ಪಿನಕಾಯಿ ಹಾಕ್ತಾರೆ, ಕರೆಕ್ಟ್. ಸೊ ಅದು ದೊಡ್ಡದಿರೋದು 3, ಮಧ್ಯದಲ್ಲಿ ಹಾಕಿರೋದು ಮೂಸಂಬಿ, ಸ್ವೀಟ್ ಲೈಮ್ ಮತ್ತೆ ಆರೆಂಜ್ ಸತ್ತೋಯ್ತು ಅನ್ಸುತ್ತೆ. ಈ ಲೈನ್ ಅಲ್ಲಿ ಇರೋದು ನಾಗ್ಪುರ್ ಆರೆಂಜಸ್. ಇದೆಲ್ಲ ಹೌದು, ನಾಗ್ಪುರ್ ಆರೆಂಜ್. ಸೊ ನೋಡಿ, ಪ್ರತಿ ಆಲ್ಟರ್ನೇಟ್ ಪಿಟ್ ಅಲ್ಲಿ ನಾವು ಆರೆಂಜ್ ಹಾಕಿದೀವಿ. ಇವಾಗ ಖಾಲಿ ಆಗಿರೋ ಪಿಟ್ ಅಲ್ಲಿ ನಾವು ನಿಂಬೆಹಣ್ಣು ಬೆಳೆಸ್ತೀವಿ. ಸೊ ಇದೂ ಅಷ್ಟೇ. ನಮಗೆ ಗೊತ್ತಿದೆ
ನಿಂಬೆ ಗಿಡ 3 ಅಡಿಯಿಂದ 8 ಅಡಿಗೆ ಎಲೆ ಬಿಡೋದು. ಅದು ಬುಸ್ಟರ್ ಆಗುತ್ತೆ. ಹೌದು. ಆರೆಂಜ್ ಗಿಡ 5 ಅಡಿಯಿಂದ 15 ಅಡಿಗೆ ಎಕ್ಸ್ಪ್ಯಾಂಡ್ ಆಗೋದು. ಸೊ ಅದನ್ನ ಆಲ್ಟರ್ನೇಟ್ ಮಾಡಿದ್ರೆ ಅದ್ರ ಈಚ್ ಆಫ್ ದಮ್ ಇಸ್ ಆಕ್ಯುಪೈಯಿಂಗ್ ದಿ ಅದರ್ ಒನ್ಸ್ ನೆಗೆಟಿವ್ ಸ್ಪೇಸ್. ಅರ್ಥ ಆಯ್ತಲ್ಲ? ನಿಂಬೆ ಗಿಡ ಆರೆಂಜ್ ಗಿಡ, ನಿಂಬೆ ಗಿಡ ಆರೆಂಜ್ ಗಿಡ. ಸೊ ಒಂದು ಹೈಟ್ ಕಮ್ಮಿ ಇರುತ್ತೆ, ಒಂದು ಹೈಟ್ ದೊಡ್ಡದಿರುತ್ತೆ. ಕರೆಕ್ಟ್. ಸೊ ಅದ್ರ ಪಕ್ಕದಲ್ಲೇ ಬೆಳೆಸ್ಬೋದು. ಆದ್ರೆ ಇದು ಹತ್ರ ಇದೆ ಅಂತ ಒಂದು ಗಿಡಕ್ಕೆ ಬೇರೆ ಗಿಡಕ್ಕೆ ಅಫೆಕ್ಟ್ ಆಗಲ್ಲ. ಯಾಕಂದ್ರೆ ಈ ಗಿಡ ಇಲ್ಲಿಗೆ ಬ್ರಾಂಚ್ ಆಗುತ್ತೆ, ಈ ಗಿಡ ಮೇಲ್ ಬ್ರಾಂಚ್ ಆಗುತ್ತೆ. ಅದ್ರ ಹತ್ರಕ್ಕೆ ಹಾಕಿದ್ರೆ ಸರಿಯಾಗಿ ಬೆಳೆಯುತ್ತೆ ಅಂಡ್ ದೇರ್ ಬಿ ಡೆನ್ಸಿಟಿ ಆಫ್ ಗ್ರೋತ್. ಸೊ ಇದೆಲ್ಲ ಬೆಳೆದಾದ್ಮೇಲೆ ಇಲ್ಲಿ ನಿಂತ್ಕೊಂಡ್ರೆ ಆ ಪಾತಿ ಕಾಣಲ್ಲ, ಹಂಗಿರ್ಬೇಕು. ಓಕೆ. ಸೊ ದಟ್ ಈಸ್ ದ ಪ್ಲಾನ್. ಎಷ್ಟು ವರ್ಷ ಬೇಕು ಬೆಳೆಕ್ಕೆ? ಇದು ನಾವು ಹಾಕಿರೋದು ಹೋದ ವರ್ಷ. ಹಣ್ಣು ಬರಕ್ಕೆ ಒಂದು 4-5 ವರ್ಷ. ಅದಾದ್ಮೇಲೆ ಇನ್ನ ಒಂದ್ 2 ವರ್ಷಕ್ಕೆ ಬಹಳ ಕಹಿ ಆಗಿರುತ್ತೆ, ನಿಂಬೆ ಹಣ್ಣು ತರಾನೇ ಇರುತ್ತೆ. ಕಲರ್ ಸೂಪರ್ ಇರುತ್ತೆ, ಆದ್ರೆ ಟೇಸ್ಟ್ ನಿಂಬೆ ತರಾನೇ. ಆ ಗಿಡ ಮೆಚೂರ್ ಆಗ್ಬೇಕು. ಸೊ ಅದು ಒಂದು 3 ವರ್ಷ ಆಗುತ್ತೆ ಗಿಡ ಹಣ್ಣು ಬರಕ್ಕೆ. ಇನ್ನ 3 ವರ್ಷ ಆ ಗಿಡ ಮೆಚೂರ್ ಆಗಕ್ಕೆ. ಸೊ ಅದಾದ್ಮೇಲೆ ಹಣ್ಣು ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಸಿಹಿಯಾಗಿ ಬರ್ತಾ ಇರುತ್ತೆ. ಸೊ ಇಲ್ಲೂ ನೋಡಿ, ಈ ದೊಡ್ಡ ಮರ ಇರೋದು ಇಲ್ಲ, ಇದಲ್ಲ, ಅದು ಬೇವಿನ ಮರ. ಇಲ್ಲಿ ಈ ಪಾತಿನಲ್ಲಿ ಚಕೋತ ಆ ಕಡೆ, ಈ ಕಡೆ ಇರೋದು ಗ್ರೇಪ್ ಫ್ರೂಟ್. ಇಲ್ಲಿ ನೋಡಿ, ಇದು ಚಕೋತ ತರಾನೇ, ಆದ್ರೆ ಸ್ವಲ್ಪ ಸಿಹಿ. ಹೋಗ್ಬೋದು. ಇದು ಚಕೋತ ಅಂದ್ರೆ ಪೊಮೆಲೋ, ಇಂಡಿಯನ್ ಪೊಮೆಲೋ ಇಸ್ ಚಕೋತ. ಸೊ ನಮ್ದು ದೇವನಹಳ್ಳಿ ಚಕೋತ ಬರುತ್ತಲ್ಲ, ಅದು ಸೈಜ್ ಬರುತ್ತೆ. ಬಣ್ಣ ಒಳಗಿರೋದು ಆ ಕೆಂಪು ಕಲರು, ಮತ್ತೆ ಸ್ವಲ್ಪ ಏನು ಸವರ್ ಆಗಿರತ್ತೆ, ಸ್ವಲ್ಪ ಕಹಿ ಆಗಿರುತ್ತೆ. ಇದು ಗ್ರೇಪ್ ಫ್ರೂಟ್ ಅಂದ್ರೆ ಇದು ಪೊಮೆಲೋ ತರಾನೇ, ಆದ್ರೆ ಸಿಹಿ ಆಗಿರತ್ತೆ, ಸಿಹಿ ಮತ್ತೆ ಕಹಿ. ಇದರಿಂದ ಜ್ಯೂಸ್ ಮಾಡೋದು ಬಹಳ ಚೆನ್ನಾಗಿರತ್ತೆ. ಸೊ ಅಲ್ಲಿರೋದು ಚಕೋತ, ಇಲ್ಲಿರೋದು ಗ್ರೇಪ್ ಫ್ರೂಟ್, ಮಧ್ಯದಲ್ಲಿ ಇಲ್ಲಿ ಹಾಕಿರೋದು ಆವಕಾಡೋ. ಇಲ್ಲಿ ನೋಡಿ, ಆವಕಾಡೋ ಹೂವಾನು ಬಂದೈತೆ. ಇದು ಕಾಯಕ್ಕೆ ಎಷ್ಟು ದಿನ ಬೇಕು ಆಕ್ಚುಲಿ? ಸೊ ಇದು ಮೊದಲನೇ ಸತಿ ಹೂವು ಬಿಡ್ತಾ ಇರೋದು. ನಾವು ಇದಕ್ ಮುಂಚೆ ಇನ್ನೊಂದು ಅವಕಾಡೋ ಗಿಡ ಹಾಕಿದ್ವಿ, ಅದು 10 ವರ್ಷ ತಗೊಂತು ಮೊದಲು ಹಣ್ಣು ಬಿಡಕ್ಕೆ. 2 ವರ್ಷಕ್ಕೆ ಹಣ್ಣು ಚೆನ್ನಾಗಿರ್ಲಿಲ್ಲ, ಆಮೇಲೆ ಸೂಪರ್ ಆಗಿ ಶುರು ಆಗ ಬಂತು. ನಮಗೇನಂದ್ರೆ ನಾವು ಎಲ್ಲಿ ಹಾಕಿದೀವೋ ಸರಿಯಾಗಿ ನೀರು ಬಿಡಕ್ ಆಗ್ತಾ ಇರ್ಲಿಲ್ಲ ನಮಗೆ. ಇವಾಗ ಇಲ್ಲಿಗೆ ಹಾಕಿರೋದು, ಬೇರ್ ಸ್ವಲ್ಪ ಕೆಳಗೋದ್ರೆ ಆ ನೀರ್ ಲೆವೆಲಿಗೆ ಮುಟ್ಟತ್ತೆ. ಸೊ ಇವಾಗ ಬಂದಿರೋದು. ಸೊ ನನ್ನ ಮನಸ್ಸಲ್ಲಿ ಐ ಥಿಂಕ್, ಆಕ್ಚುಲಿ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ರಾಂಗ್ ಇನ್ಫಾರ್ಮೇಶನ್. ಸೊ ಐ ಆಮ್ ನಾಟ್ ಶೋರ್ ಆಫ್ ಹೌ ಲಾಂಗ್ ದ ಜೆಸ್ಟೇಷನ್ ಪೀರಿಯಡ್ ಈಸ್ ಆನ್ ದಿಸ್. ಆದ್ರೆ ನೋಡೋಣ. ಇದರಿಂದ ಅಯ್ಯೋ ಇದೊಂದು 2.5 ಅಷ್ಟೇ. ಸೂಪರ್ ಆಗಿ ಬಿಗ್. ಅದು ಏನಂದ್ರೆ ಇಲ್ಲಿ ಅಷ್ಟೊಂದು ನೆರಳು ಇರಬೇಕು, ಇಲ್ಲಿ ಕೆಳಗಿರೋ ಹುಲ್ ಯಾವುದು ಬೆಳಿಬಾರ್ದು. ದಟ್ ಈಸ್ ದಿ ಏಮ್. ಹುಲ್ ಬೆಳೆದೇ ಇರೋಳಗ. ಹೌದು. ಏನಂದ್ರೆ ನಮಗೆ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬರೋದು ಬಹಳ ಮೇಂಟೆನೆನ್ಸ್ ಕೆಲಸ ಆ ಮೆಷಿನ್ ಜೊತೆ. ಎಕ್ಸ್ಪೆನ್ಸಿವ್ ಆಲ್ಸೋ, ಬಿಕಾಸ್ ಆ ಕೆಲ್ಸದವನು ಬೇರೆ ಯಾವ್ದಾದ್ರು ಕೆಲಸ ಮಾಡ್ಬೋದು, ನೀರ್ ಹಿಡಿಯೋ ಕೆಲಸ, ಆದ್ರೆ ಇದು ಮಾಡ್ತಾನೆ ಇರ್ಬೇಕು. ಸೊ ನಾವು ಈ ತರ ಮೇಲ್ ಬೆಳೆದು ಅಷ್ಟೊಂದು ನೆರಳು ಬಿದ್ರೆ ಆಟೋಮ್ಯಾಟಿಕ್ ಆಗಿ ಇದು ಬೆಳೆಯಲ್ಲ. ಕರೆಕ್ಟ್. ಸೊ ಅದೇ ನಮ್ದು ಎಂಡ್ ಗೋಲ್ ಇರೋದು. ಅಷ್ಟೊಂದು ಕವರೇಜ್ ಇರಬೇಕು, ಎಲ್ಲಿ ಈ ಅಂಡರ್ ಗ್ರೋತ್ ಇದೆಯಲ್ಲ ಅದು ಬೆಳೆಯಲ್ಲ. ಸೊ ಇಲ್ಲಿ ನೋಡಿ, ಇದು ಈ ಕಳೆ ಬಿಳಿ ಹೂವು ಇದೆಯಲ್ಲ, ಬಹಳ ಕಷ್ಟ. ಏನಂದ್ರೆ ಇದು ನೋಡಿ, ಒಂದು ಇಲ್ಲ ಈ ತರ ಒಂದು ನೂಡಲ್ ತರ ಇದೆ. ಸೊ ಆ ಮಷೀನ್ ಜೊತೆ ಬಂದ್ರೆ ಇದು ಆ ಮಷೀನ್ ಅಲ್ಲಿ ಸುತ್ಕೊಂಡು ಬಹಳ ಕಷ್ಟ ನಮಗೆ ಕಟ್ ಮಾಡೋದು. ಹೌದು. ಅದನ್ನು ಈ ಹೂವು ಇದೆಯಲ್ಲ, ಈ ಹೂವನೇ ಡೇಂಜರಸ್. ನಾವು ಇದನ್ನ ಕಟ್ ಮಾಡುವಾಗ್ಲೂ ಈ ಹೂವು ಹೋಗಿ ಬೇರೆ ಎಲ್ಲಾದ್ರೂ ಬಿದ್ದು ತಿರ್ಗಾ ಅದೇ ಬೀಜ. ಕರೆಕ್ಟ್. ಸೊ ಇಟ್ ಈಸ್ ಅ ಡಬಲ್ ಎಡ್ಜ್ ಸ್ವರ್ಡ್. ಏನಾದ್ರೂ ಒಂದು ಮಾಡ್ಲೇಬೇಕು. ಇಲ್ಲಿ ಇರೋರೆಲ್ಲ ಸುಮ್ಮನೆ ಬೆಂಕಿ ಹಚ್ಬಿಡ್ತಾರೆ. ದಟ್ ಈಸ್ ಕ್ವೈಟ್ ಕೌಂಟರ್ ಪ್ರೊಡಕ್ಟಿವ್. ಇಟ್ ಕಿಲ್ಸ್ ಅ ಲಾಟ್ ಮೋರ್. ಅಂದ್ರೆ ಭೂಮಿಯಲ್ಲಿರೋ ಹೌದೌದು ಆ ಹುಳಗಳೆಲ್ಲ ಸಾಯಿಸ್ಬಿಡ್ತೇವೆ. ಸೊ ನಾವು ಆ ಥರ ಏನು ಮಾಡಲ್ಲ, ಬರೀ ಹುಲ್ ಕಟ್ ಮಾಡೋದು. ಅದನ್ನು ನಾವು ಕಟ್ ಮಾಡಿದ್ರೆ ಆ ಹುಲ್ಲಿನ ಅಲ್ಲೇ ಬಿಡೋದು, ನಾವು ತಗೊಂಡೋಗಿ ಬೇರೆ ಎಲ್ಲೂ ಹಾಕಲ್ಲ. ಆ ಹುಲ್ಲು ಅಲ್ಲೇ ಬಿದ್ದರೆ ಇಟ್ ದೆನ್ ಬ್ರೇಕ್ಸ್ ಡೌನ್, it becomes food for microorganisms, it starts the energy transfer cycle.
ಆ್ಯಂಡ್ ದಟ್ ಇಟ್ ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ದ ಸಾಯಿಲ್ ಆಲ್ಸೋ. ಅದು ಸೊ ಹೌದು, ಬೇಸಿಕ್ಲಿ ಯು ಆರ್ ಆ್ಯಡಿಂಗ್ ಬಯೋಮ್ಯಾಟರ್ ಟು ದ ಸಾಯಿಲ್. ಇಟ್ ಇನ್ಕ್ರೀಸಸ್ ಆಕ್ಸಿಜನೇಷನ್ ಲೆವೆಲ್ಸ್, ಇಟ್ ಇನ್ಕ್ರೀಸಸ್ ಆಕ್ಟಿವಿಟಿ ಆಫ್ ಅ ಲಾಟ್ ಮೋರ್ ಆಫ್ ದೀಸ್ ಕ್ರೀಚರ್ಸ್. ಸೊ ದ ಸಾಯಿಲ್ ಬಿಕಮ್ಸ್ ಹೆಲ್ದಿಯರ್. ಸೊ ನಾವು ಫರ್ಟಿಲೈಸರ್ ಏನೋ ಹಾಕೋದೇ ಬೇಡ, ಬಿಕಾಸ್ ದ ಸಾಯಿಲ್ ಇಟ್ ಸೆಲ್ಫ್ ಈಸ್ ಅ ಹೈಯರ್ ಕ್ವಾಲಿಟಿ ಆಫ್ ಸಾಯಿಲ್ ದೆನ್ ವಾಟ್ ಯು ನಾರ್ಮಲಿ ಹ್ಯಾವ್. ಸೊ ನೋಡಿ, ನಾವು ಯಾವುದಾದ್ರೂ ಗಿಡ ಬೆಳೆಸುವಾಗ ಮೊದಲು 2x2x2 ಪಿಟ್ ಕರೆಕ್ಟ್ ಹಾಕ್ತಿವಿ. ಇಲ್ಲಿ ಏನೋ ಹಾಕಿದ್ವಿ ಸತ್ತೋಯ್ತು. ಸೊ ಹಂಗೆ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಹಂಗೆ ಬಿಟ್ಬಿಡ್ತೀವಿ. ಗೊಬ್ಬರ ಹಾಕೆಲ್ಲ ಬಿಡಲ್ಲ, ಏನು ಮಾಡಲ್ಲ. ನಾವು ಇದನ್ನ ಹಗ್ದು ಇಡುವಾಗ ಸುಮ್ಮನೆ ಅದನ್ನ ಹಗ್ದು ಇಡ್ತೀವಿ. ಮಳೆ ಬಂದ್ರೆ ಇದರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇಟ್ ಬಿಕಮ್ಸ್ ಲೈಕ್ ಅ ವಾಟರ್ ಕ್ಯಾಚ್ಮೆಂಟ್ ಪಾಯಿಂಟ್. ಅಂದರೆ ಸುಮ್ಮನೆ ನಾವು ಹಂಗೆ ಬಿಟ್ಟರೆ, ನಾವು ಗಿಡ ನೆಡಕ್ಕೆ ಟೈಮ್ ಬರುವಾಗ ಆ ಗಿಡನ ನೆಡೋದು ಹಾಕ್ಬಿಟ್ಟು ಮೇಲಿಂದ 1.5 ಅಡಿ ಬಿಟ್ರೆ, ಅದಕ್ಕೆ ಮೇಲೆ ನಮ್ಮ ಕಾಂಪೋಸ್ಟ್ ಮಾಡೋದು ಸುಮ್ಮನೆ ಸಗಣಿ, ಹಸಿರು ಎಲೆ ಮತ್ತು ಒಣಗೋಗಿರೋ ಎಲೆ ಅಷ್ಟೇ. ನಾವು ಬೇರೆ ಏನೂ ಹಾಕಲ್ಲ. ಪರ್ಮಕಲ್ಚರಲ್ಲಿ ಲೇಯರ್ ಮಾಡಬೇಕು ಅದು ಇದಂತಾರೆ. ನಮಗೆ ಅಷ್ಟೊಂದು ರಿಸೋರ್ಸಸ್ಸು ಇಲ್ಲ, ಜನರು ಅದನ್ನೆಲ್ಲ ಆ ಕೆಲಸ ಎಲ್ಲ ಮಾಡೋಕ್ಕೆ. ಸೇಮ್ ಕಾಡಲ್ಲಿ ಹೆಂಗೆ ಯಾವುದಾದ್ರೂ ಪ್ರಾಣಿ ಸತ್ತೋಗುತ್ತೆ, ಸಗಣಿ ಬೀಳುತ್ತೆ, ಅದ್ರ ಮೇಲೆ ಎಲೆ ಬೀಳುತ್ತೆ, ಅದೇ ಕಾಂಪೋಸ್ಟು. ಯಾರೂ ಲೇಯರ್ ಮಾಡಿಕೊಂಡು ಮಾಡ್ತಾಯಿಲ್ಲ. ಸೊ ಸೇಮ್ ಇಲ್ಲೂ ಅಷ್ಟೇ. ಸೊ ನಾವು ಸೊ ಗಿಡ ನೆಡುವಾಗ ಆ ಕಾಂಪೋಸ್ಟು ಅದು ಮತ್ತು ನಮ್ಮ ಮಣ್ಣು 50-50 ರೇಷಿಯೋಲ್ಲಿ ಹಾಕಿ, ಗಿಡ ಹಾಕಿ, ಅದ್ರ ಮೇಲೆ ಈ ಕಾಂಪೋಸ್ಟ್ ಸಾಯಿಲ್ ಮಿಕ್ಸ್ ಹಾಕಿ, ಅದಕ್ಕೆ ಮೇಲೆ ಒಣಗೋಗಿರೋ ಎಲೆ ಮಲ್ಚಿಂಗ್ ಹಾಕೋದು. ಆ ಮಲ್ಚಿಂಗ್ ಹಾಕೋದು ಏನಂದರೆ, ಅದು ಕೆಳಗಿರೋ ಮಣ್ಣನ್ನು ಒದ್ದೆಯಾಗಿ ಇಟ್ಕೊಳ್ಳುತ್ತೆ ಮತ್ತು ಕೂಲಾಗೂ ಇಟ್ಕೊಳ್ಳುತ್ತೆ. ಯಾಕಂದರೆ ಪೂರ್ತಿ ನೆರಳಲ್ಲಿ ಕವರ್ ಆಗುತ್ತೆ. ಸೊ ವಿ ಆರ್ ನಾಟ್ ಲೂಸಿಂಗ್ ಟೂ ಮಚ್ ವಾಟರ್ ಟು ಇವ್ಯಾಪರೇಷನ್. ಆ ಮಣ್ಣು ಕೂಲಾಗಿ ಒದ್ದೆಯಾಗಿದ್ದರೆ ಲೂಸ್ ಆಗಿರುತ್ತೆ. ಸೊ ಈ ಬೆಳೆಯೋ ಗಿಡಕ್ಕೆ ಆ ಬೇರು ಅದಕ್ಕೆ ಬೇಕಾಗಿರೋದು ಲೂಸ್ ಆಗಿರೋ ಮಣ್ಣು, ಸೊ ದಟ್ ಈಸಿಯಾಗಿ ಬೆಳಿಬೋದು ಅಂತ. ಈಸಿಯಾಗಿ ಬ್ರೀತ್ ಮಾಡ್ಬೋದು. ಸೇಮ್ ಎಕ್ಸಾಕ್ಟ್ಲಿ, ಬಾಯಿ ಮುಚ್ಬಿಟ್ಟಂಗೆ. ಕರೆಕ್ಟ್. ಮಾಸ್ಕ್ ಹಾಕೋತೀವಲ್ಲ, N95 ಮಾಸ್ಕ್ ಒಂದೊಂದು ಸತಿ ಓಪನ್ ಮಾಡಿ. ಸೊ ಎಸೆನ್ಷಿಯಲಿ ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ವಿತ್ ದಿಸ್. ಸೊ ಮಲ್ಚಿಂಗ್ ಅಂದ್ರೆ ಒಂಥರ ಅವಕ್ಕೆ ಬ್ರೀತಿಂಗ್ ಸ್ಪೇಸ್ ಕೊಟ್ಟ. ಕರೆಕ್ಟ್. ಭತ್ತ ಬೆಳೆಸ್ತಾರಲ್ಲ, ಅಲ್ಲಿ ಯಾವುದು ಮರಗಳಿಲ್ಲ ಇರಲ್ಲ. ಸೊ ಕರೆಕ್ಟ್, ತೋಟದ ಮಧ್ಯದಲ್ಲಿ ಒಂದು ಶೆಲ್ಟರ್ ಹಾಕುತ್ತಾರೆ ಹೋಗಿ ಕುತ್ಕೊಳ್ಳೋಕ್ಕೆ. ಅದು ಈ ಮಲ್ಚಿಂಗ್ ಥರ. ಅದ್ರ ಕೆಳಗೆ ಭಾಳ ಕೂಲಾಗಿರುತ್ತೆ. ಅದರ ಆಚೆ ಬಂದಿದ ತಕ್ಷಣ ಬಿಸಿ, ಭಾಳ ಬಿಸಿಲು ಅಲ್ಲ, ಅಲ್ಲಿ ಕುತ್ಕೊಂಡ್ರೆ ಅಯ್ಯೋ ಏನು ಬೆವರು ಅಂತ. ಆದರೆ ಈ ನೆರಳಲ್ಲಿ ಬಂದಿದ ತಕ್ಷಣ ತಂಪಾಗಿರುತ್ತೆ, ಕೂಲಾಗಿರುತ್ತೆ, ರಿಲ್ಯಾಕ್ಸ್ ಮಾಡ್ಬೋದು. ಸೇಮ್. ಸೊ ಮಲ್ಚ್ ಹಾಕಿದ್ರೆ ಕೆಳಗಿರೋ ಭೂಮಿ ಕೂಲಾಗಿರುತ್ತೆ. ಸೊ ಆ ಕೂಲಾಗಿದ್ದರೆ ಅದರಲ್ಲಿ ಇನ್ನೂ ಪ್ರಾಣಿಗಳು ಅದೆಲ್ಲ ಬಂದು ದೇರ್ ಇಸ್ ಮೋರ್ ಆ್ಯಕ್ಟಿವಿಟಿ. ಇಟ್ಸ್ ಹಾಟ್ ಬೆಡ್ ಫಾರ್ ಆ್ಯಕ್ಟಿವಿಟಿ. ಯಾಕೆ ಬರಲ್ಲ? ಸೊ ಎಲ್ಲ ಕಡೆ. ಸೊ ಆ ಗಿಡ ಬೆಳ್ತಾ ಬರುವಾಗ ಈ ಪಾತಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡೇ ಬರ್ತೀವಿ ಮರದ ಪ್ರಕಾರ. ಈ ಮರಕ್ಕೆ ಇಷ್ಟೊಂದು ನೀರು ಬೇಕು, ಈ ಮರಕ್ಕೆ ಅಷ್ಟೊಂದು ನೀರು ಬೇಡ, ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಅಂದರೆ. ಸೊ ಇಲ್ಲಿ ನೋಡಿ, ಈ ಮರದ ಸುತ್ತಲೂ ದೊಡ್ಡದು ಮಾಡಿದ್ದೀರಾ? ದೊಡ್ಡದು ಮಾಡಿದ್ದೀವಿ. 2x2 ಇತ್ತು, ದೊಡ್ಡದು ಮಾಡಿದ್ದೀರಾ? ದೊಡ್ಡದು ಮಾಡಿದ್ದೀವಿ. ಇದ್ರದ್ದು ಪಾತಿದು ಗೋಡೆ ಭಾಳ ಹೈಟ್ ಆಗಿಲ್ಲ. ಹೌದು, ಸ್ವಲ್ಪ ಅಗ್ಲಿಕ್ಕಿದೆ. ಅದ್ರ ನೀರು ನೋಡಿ, ಇದೊಂದು ಏನು 2.5 ಅಡಿ ರೇಡಿಯಸ್, 5 ಅಡಿ ಡಯಾಮೀಟ್ರು. ಆದರೆ ಅದಕ್ಕೆ ನೋಡಿದ್ರೆ ಇನ್ನೂ ಸ್ವಲ್ಪ ಸಣ್ಣದು, ಆದರೆ ಗೋಡೆ ಹೈಟ್ ಜಾಸ್ತಿ. ಹೌದು, ಅದು ನೀರು ಹಿಡಿಯೋಕ್ಕೆ. ಯಾಕಂದರೆ ಈ ಆವಕಾಡೋಗೆ, ಈ ಬಟರ್ ಫ್ರೂಟಿಗೆ ನೀರು ಇನ್ನೂ ಭಾಳ ಬೇಕು. ಸೊ ಅದೇ ವ್ಯತ್ಯಾಸ. ಸೊ ಈ ಮರದ ಪ್ರಕಾರ ನಾವು ಹಾಕಿರೋದು, ಆ ಮರದ ಪ್ರಕಾರ ಹಾಕಿರೋದು. ಸೊ ಇಲ್ಲೂ ನೋಡಿ, ಇದು ಮಲ್ಚಿಂಗ್. ಸೊ ಇದ್ರ ಕೆಳಗೆ ನೋಡಿ ಕೂಲ್ ಆಗಿದೆ. ಹೌದು ನೋಡಿ, ಈಗ ಉದಾಹರಣೆಗೆ ಈ ಮಣ್ಣು ನೋಡಿ ಎಷ್ಟು ರಫ್ ಇದೆ, ಇದು ನೋಡಿ ಎಷ್ಟು ಸಾಫ್ಟ್ ಇದೆ. ಇದು ತಂಪಾಗಿದೆ, ಕೂಲ್ ಆಗಿದೆ, ಕೈಗೆ ಅಂಟ್ಕೊಳ್ಳುತ್ತೆ. ಹೌದು ನೋಡಿ. ಸೊ ಈ ತರ ಇರಬೇಕು, ಕ್ಲೇ ತರ ಇದೆ. ಸೊ ಕರೆಕ್ಟ್. ಆದರೆ ನಮ್ಮ ಭೂಮಿ ನ್ಯಾಚುರಲ್ ಆಗಿ ಕ್ಲೇ ತರ ಇಲ್ವೇ ಇಲ್ಲ, ಬರೀ ಕಲ್ಲು. ನೋಡಿ, ಮೇಲೂ ಅಷ್ಟೇ, ಇಲ್ಲೂ ಎಲ್ಲ ಕಡೆ. ಸೊ ನಾವು ಈ ತರ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ದಿಸ್ ಇಸ್ ದಿ ಓನ್ಲಿ ವೇ we can improve the quality of the soil without having to put down fertilizer, adu idu. So this is on constant effort. ಮಾಡ್ತಾನೇ ಇರಬೇಕು. ಡೈಲಿ ಕೆಲಸ ಇರುತ್ತೆ. ಎಸ್, ಅಂದರೆ ಡೈಲಿ ಮತ್ತು ವರ್ಷ ಪೂರ್ತಿ. ಯಾಕೆ ನಮ್ಮ ಹತ್ರ ಅಷ್ಟೊಂದು ವೆರೈಟಿ ಇವೆ. ಯಾವಾಗಾದರೂ ಒಂದೊಂದು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವುದಾದ್ರೂ ಒಂದು ಗಿಡಕ್ಕೆ ನೀರು ಹಿಡಿಬೇಕು, ಅಥವಾ ಹಣ್ಣು ಕೀಳಬೇಕು, ಅಥವಾ ಪ್ರೂನಿಂಗ್ ಮಾಡಬೇಕು, ಏನೋ ಒಂದು. ಆದರೆ ವರ್ಷ ಪೂರ್ತಿ ಕೆಲಸ ಇದ್ದೇ ಇರುತ್ತೆ. ಎಸ್, ನೋ ಟು ವೇಸ್ ಅಬೌಟ್ ಇಟ್. ಹೌದೌದು. ಅಯ್ಯೋ 367
ಲೀಪ್ ಇಯರಿಗೂ ಒಂದು ಎಕ್ಸ್ಟ್ರಾ ದಿನ ಹಾಕೋಬಹುದು, ಇನ್ನೂ ಕೆಲಸ ಇದ್ದೇ ಇರುತ್ತೆ. ಹೌದು. ಓಕೆ. ಸೊ ಅದೇ ನಮ್ಮ ತಂದೆಯವ್ರಿಗೆ ಹೇಳ್ತಾ ಇರೋದು, ಐ ಆಮ್ ವರ್ಕಿಂಗ್ ಅಬೌಟ್ 27 hours a day. ನಮಗೂ ಏನಾದರೂ ಒಂದು ರೆಸ್ಟ್ ಕೊಡಿ ಪ್ಲೀಸ್ ಅಂತ. ಕೆಳಗೆ ಬನ್ನಿ. ಇಲ್ಲಿ ಯಾವುದೋ ಒಳ್ಳೆ ಸೆಟ್ಟಿಂಗ್ ಪಾಯಿಂಟ್ ಮಾಡಿದಿರಲ್ಲ ಸರ್ ಇಲ್ಲಿ. ಕರೆಕ್ಟ್. ಸೊ ದಿಸ್ ಈಸ್ ಜಸ್ಟ್ ಒನ್ ಸ್ಪಾಟ್ ಟು ಎಂಜಾಯ್ ದ ಸನ್ಸೆಟ್. ಸೂರ್ಯ ಮುಳುಗೋದು ಕರೆಕ್ಟ್ ಟೈಮಿಗೆ ಬಂದಿರಾ. ಸರ್ ಒಳ್ಳೆ ಬಂಡೀಪುರ ಫಾರೆಸ್ಟ್ ಇದೆಯಾ ಸರ್ ನಿಮ್ಮ ತೋಟ? ಬನ್ನಿ ಬನ್ನಿ, ಅಲ್ಲಿ ಆ ಕಲ್ಲು ಕಾಣುತ್ತಲ್ಲ ಆ ಕಡೆ, ಇಲ್ಲಿ ಆ ಕಡೆ. ಬನ್ನಿ. ಸೊ ನಾನು ಜನರಿಗೆ ಹೇಳ್ತೀನಿ, ಇಲ್ಲಿಂದ ಅದನ್ನ ನೋಡಿದ್ರೆ ನಾನು ಇದನ್ನ ನಮ್ಮ ಕಬಿನಿ ವ್ಯೂ ಅಂತ ಕರೆಯೋದು. ಯಾಕಂದ್ರೆ ಇಲ್ಲಿಂದ ಆ ಕಡೆ ಕಬಿನಿ ತರ ಕಾಣುತ್ತೆ. ಕರೆಕ್ಟ್ ಅಲ್ಲ? ಸೊ ಈ ನೀರ್ ಲೆವೆಲ್ ಸ್ವಲ್ಪ ಕಮ್ಮಿ ಆದಾಗ ಆ ಕಲ್ಲು ಇನ್ನೂ ಸ್ವಲ್ಪ ಕಾಣುತ್ತೆ. ಈ ಕರ್ನಾಟಕ ಟೂರಿಸಂ ಪ್ರಮೋಷನ್ ಅಲ್ಲಿ ಈ ಕಬಿನಿ ಟೂರಿಸಮಿಗೆ ಒಂದು ನೋಡಿ, ಎಂತ ಶಾಟ್ ಮಿಸ್ಡ್ ಇಟ್. ಸೊ ದೀಸ್ ಆರ್ ಕಾರ್ಮರೆಂಟ್ಸ್. ಆ ದೊಡ್ಡ ಹುಲ್ಲು ಇದೆಯಲ್ಲ ಅದ್ರಲ್ಲಿ ಹೋಗಿ ಗೂಡು ಕಟ್ಕೊಳ್ತವೆ. ಸೊ ಅದಕ್ಕೆ ನಾವೇನು ತೆಗ್ದಿಲ್ಲ, ಹಂಗೆ ಇರಲಿ. ಸೊ ಇಟ್ಸ್ ಆಲ್ ನೆಸ್ಟಿಂಗ್ ಆಪರ್ಚುನಿಟೀಸ್. ನೋಡಿ ಎಷ್ಟು ಆಕ್ಟಿವಿಟಿ ಇಲ್ಲಿ. ಸುಮ್ಮನೆ ಇಲ್ಲಿ ಬಂದು ಮರಿ ಇದೆ, ಅದು ಮರಿಯೋದು ಇದು. ನನಗೇನಂದರೆ, ನಾವು ಸ್ಕೂಲಲ್ಲಿ ಬೆಳೀತಾ ಇರುವಾಗ ಸೋಷಿಯಲ್ ಸ್ಟಡೀಸಲ್ಲಿ, ಬಯಾಲಜಿಯಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ರಲ್ಲ. ಫಸ್ಟ್ ಆಫ್ ಆಲ್ ಸೋಷಿಯಲ್ ಸ್ಟಡೀಸಲ್ಲಿ ರೆಡ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ಇದರಲ್ಲಿ ಇದನ್ನು ಬೆಳೆಸೋದು, ಅದನ್ನು ಬೆಳೆಸೋದು, ಅದು ಪ್ಲಸ್ ಬಯಾಲಜಿಯಲ್ಲಿ ದ ಲೈಫ್ ಸೈಕಲ್ ಆಫ್ ಅ ಬಟರ್ಫ್ಲೈ. ಕ್ಯಾಟರ್ಪಿಲ್ಲರ್ ತಿಂದು ಕಕೂನ್ ಆಗುತ್ತೆ, ಅದು ಬಟರ್ಫ್ಲೈ ಆಗಿ ಆಚೆ ಬರುತ್ತೆ. ಮತ್ತು ಈ ಹಾವುಗಳು ಚರ್ಮ ಬಿಟ್ಕೊಂಡು, ಕರೆಕ್ಟ್, ಅದನ್ನೆಲ್ಲ ನಾನು ತೋಟದಲ್ಲಿ ಇದ್ದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಓಕೆ. ಈಗ ಇಲ್ಲಂದ್ರೆ ಬರೀ ನ್ಯಾಟ್ ಜಿಯೋ ಡಿಸ್ಕವರಿ ಚಾನಲ್ ಟಿವಿಯಲ್ಲಿ ನೋಡ್ಕೊಂಡು ಏನು ಸುಂದರವಾಗಿದೆ ಅಂತ ಹೇಳಬೇಕು. ಓಕೆ. ತೋಟಕ್ಕೆ ಬಂದ್ರೆ ಅದನ್ನ ನೋಡಿದೀವಿ. ಪ್ರೇಯಿಂಗ್ ಮ್ಯಾಂಟಿಸ್ ಇದೆಯಲ್ಲ, ಆ ಪ್ರೇಯಿಂಗ್ ಮ್ಯಾಂಟಿಸ್ ಅದ್ರದ್ದು ಚರ್ಮ ಹಂಗೆ ಸೆಪರೇಟ್ ಮಾಡ್ಕೊಂಡು ಆಚೆ ಬರುತ್ತೆ. ಅದನ್ನ ನೋಡಿದೀವಿ ತೋಟದಲ್ಲಿ. ನೀವು ಲೈವ್ ಆಗಿ ನೋಡಿದ್ದೀರಾ ಅದನ್ನ? ಹೌದು, ಯಾಕಂದ್ರೆ ನಾನು ಇಲ್ಲೇ ಇರೋದು. ಸೊ 6 ಗಂಟೆಗೆ ಎದ್ದು ನಮ್ಮ ರೌಂಡ್ಸ್ ಮಾಡ್ಕೊಂಡ್ ಬಂದ್ರೆ ಬೇರೆ ಯಾರು ಇಲ್ಲ ತೋಟದಲ್ಲಿ, ಆರಾಮಾಗಿ ಎಲ್ಲ ನೋಡ್ಕೊಂಡ್ ಬಂದ್ರೆ ಇದೆಲ್ಲ ಅಬ್ಸರ್ವ್ ಮಾಡ್ಬೋದು. ನಿಮ್ಗೆ ಇದೇ ಒಂಥರ ಮೆಡಿಟೇಷನ್. ಅದಕ್ಕೆ ಸಿಟಿಗೆ ಹೋಗೋದೇ ಆಸೆ ಇಲ್ಲ. ಯಾಕೆ ಹೋಗ್ಬೇಕು? ಇದನ್ನೆಲ್ಲ ಬಿಟ್ಟು ಪೀಮ್ 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 ಅಂತ ಕೇಳೋದು ಯಾಕೆ? ಸರಿ ನೋಡಿ, ಆಲ್ ಡಕ್ಲಿಂಗ್ಸ್ ಗೋಯಿಂಗ್ ಬ್ಯಾಕ್ ಟು ನೆಸ್ಟ್. ಸೊ ಇವಾಗ ಹೋಗ್ತಾ ಇದ್ದಾವೆ. ಇವಾಗ ಸೂರ್ಯ ಇನ್ನೂ ಮೇಲಿದೆ. ಹೌದು. ಯು ವಿಲ್ ಸಿ ದಮ್ ಮೂವಿಂಗ್ ಅರೌಂಡ್. ಸೂರ್ಯ ಮುಳುಗಿದ ತಕ್ಷಣ ಆಲ್ ಆಫ್ ದೆಮ್, ಅಲ್ಲಿರೋ ಪಕ್ಷಿಗಳೆಲ್ಲ ಆ ಕಡೆಗೆ ಹೋಗ್ತಾರೆ. ಅಲ್ಲಿ ಆ ಪಾಮ್ ಟ್ರೀ ಇದೆಯಲ್ಲ, ಹೌದು, ಆದ್ರೆ ಈ ಕಡೆ ಎಲ್ಲ ಅವ್ರದ್ದು ಗೂಡು ಮಾಡ್ಕೊಳ್ಳೋದು, ಎಲ್ಲ ಹುಲ್ಲಿದೆ ಅದೆಲ್ಲ. ಸೊ ಇಲ್ಲಿ ಕುತ್ಕೊಂಡ್ರೆ ರಾತ್ರಿಯಲ್ಲಿ ಕಾಣುತ್ತೆ. ಇಲ್ಲ, ರಾತ್ರಿ ಅಂದರೆ ಇನ್ನೂ ಸ್ವಲ್ಪ ಟೈಮಲ್ಲಿ ಸೂರ್ಯ ಮುಳುಗಿದ ತಕ್ಷಣ ಎಲ್ಲ ಈ ಕಡೆ ನಿಧಾನಕ್ಕೆ ಬರೋಕ್ಕೆ ಶುರು ಮಾಡಿ. ಸೂಪರ್. ಯು ಸ್ಟಾರ್ಟ್ ಟು ನೋಟಿಸ್ ನೇಚರ್ ವೆನ್ ಯು ಲಿವ್ ಇನ್ ಇಟ್ ಅಂತ ಅಷ್ಟೇ. ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಲೂಸ್ ದಟ್ ಕನೆಕ್ಷನ್ ಟು ನೇಚರ್ ವೆನ್ ಯು ಆರ್ ನಾಟ್ ಸರೌಂಡೆಡ್ ಬೈ ಇಟ್. ಸೊ ಸಿಟಿಗೆ ಹೋಗಿದ ತಕ್ಷಣ when you are one step removed from the grassroots level, you stop thinking about it. Andre it's nobody's fault, it's natural ಆ ಥರ ಆಗೋದು ಅಂತ ನೋಡಿ. So that association with where is my food coming from, what does it take to grow food, what is good quality produce, or what are andre just the basic things that happen in nature, things that are happening thousands of times again and again. Adurdu, the fact that those things are happening, our knowledge, I don't know if it's getting lost or there's no recognition for it, notice ಆಗ್ತಾ ಇಲ್ಲ, ಗೊತ್ತಿಲ್ಲ. But it's very easy to let that slip your mind. So I have discovered that coming back to the farm, it's been a great way for me to actually get back to my roots, to figure out what is happening around me anta. It's been great. ಎಷ್ಟು ಚೆನ್ನಾಗಿ ಓಡುತ್ತೆ ಸರ್ ಅದು, ನೀರು ಮೇಲೆ ಓಡುತ್ತೆ. ಕರೆಕ್ಟ್. ಅದು ಊರಲ್ಲಿದ್ದರೆ ಇದೆಲ್ಲ ಕಂತ್ರಿ ನಾಯಿಗಳು ಬೋ 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 ಅಂತ, ನಮಗೆ ಈ ಥರ ಫೈಟ್ಗಳು ಕಾಣುತ್ತೆ. ಸೊ ಆಲ್ ದೀಸ್ ಆರ್ ಡಿಫ್ರೆಂಟ್ ಸ್ಪೀಸೀಸ್ ಆಫ್ ಡಕ್ಸ್, ಕಾರ್ಮರೆಂಟ್ಸ್, ಈಗ್ರೆಟ್ಸ್. ಅಲ್ಲ, ಆಮೇಲೆ ಬೇರೆ ಇನ್ನೂ ಹಕ್ಕಿಗಳು ಸುಮಾರು ಆಲ್ರೆಡಿ ಹೋಗಿ ಅದ್ರಲ್ಲಿ ಕೂತಿದ್ದಾವೆ ಆಲ್ರೆಡಿ. ಕರೆಕ್ಟ್, ಸೆಟ್ಲ್ ಆಗಿದ್ದಾವೆ. ಇವಾಗ ಒಳಗೆ ಹೋದರೆ ಪ್ಯಾರೆಟ್ಸ್, ಪ್ಯಾರಿಕೇಟ್ಸ್, ಬುಲ್ಬುಲ್ಸ್, ಫ್ಲೈ ಕ್ಯಾಚರ್ಸ್, ಕಿಂಗ್ ಫಿಶರ್ಸ್, ವುಡ್ ಪೆಕರ್ಸ್ ಎಲ್ಲ ಕಾಣ್ತವೆ. ಬಿಕಾಸ್ ವಿ ವಾಂಟ್ ದೆಮ್. ಸೊ ಬಂದ್ರೂ ವಿ ಆರ್ ಅರ್ನೆಸ್ಟ್ ಹೆಮಿಂಗ್ವೇ ಥರ ಈಗ. ಹೌದಾ? ಥ್ಯಾಂಕ್ ಯು. ಹೌದು ಹೌದು, ಹೈ ಪ್ರೈಸ್, ಥ್ಯಾಂಕ್ ಯು. ಇಂಡಿಯಾ ಜೋನ್ಸ್ ಇದು. ಇಂಡಿಯಾನಾ ಜೋನ್ಸ್ ಅಲ್ಲ, ಬರೀ ಇಂಡಿಯಾ ಜೋನ್ಸ್. ಹಾಂ, ಎಂಥ ಸನ್ಸೆಟ್ ಸರ್. ಲುಕಿಂಗ್ ದ ಪಾರ್ಟ್.
ಫ್ಯಾಂಟಾಸ್ಟಿಕ್ ಅಲ್ಲ. ಸೊ ನೋಡೋಕೆ ನೀವೆಲ್ಲೋ ಇದೆಲ್ಲೋ ಆಗುಂಬೆ ಸನ್ಸೆಟ್ ಪಾಯಿಂಟ್ ಎಲ್ಲ ಹೋಗಂಗಿಲ್ಲ ನೀವೀಗ. ಅದನ್ನು ಬೆಂಗಳೂರು ಆಚೆನೂ ಬಂದಿಲ್ಲ ನೀವು. ಕೆಂಗೇರಿ ಇರೋದು ಇನ್ನೂ ದೂರ ನಮ್ಮಿಂದ. ಸೊ ಕನಕಪುರ ರೋಡ್, ನೈಸ್ ರೋಡ್. ಸೊ ಇದು ಸಮ್ಮರ್ ಸಾಲ್ಸ್ಟಿಸ್, ವಿಂಟರ್ ಸಾಲ್ಸ್ಟಿಸ್ ನಾವು ಸ್ಕೂಲಲ್ಲಿ ಓದಿದ್ದು, ದ ಸನ್ ಮೂವ್ಸ್ ಫರ್ದರ್ ನಾರ್ತ್ ಥ್ರೂ ದ ಸಮ್ಮರ್ ಆ್ಯಂಡ್ ದೆನ್ ಮೂವ್ಸ್ ಸೌತ್ ಆಲ್ ದ ವೇ ಟು ದ ವಿಂಟರ್ ಅಲ್ಲ, ಇಲ್ಲಿ ಕಾಣುತ್ತೆ. ಸೊ ಆಸ್ ವೆ ಗೋಯಿಂಗ್ ಅಪ್ ಟು ಜುಲೈ, ದ ಸನ್ ಸ್ಟಾರ್ಟ್ ಸೆಟ್ಟಿಂಗ್ ಫರ್ದರ್ ಆ್ಯಂಡ್ ಫರ್ದರ್ ನಾರ್ತ್. ಆ ಮೌಂಟೇನ್ ಇದೆಯಲ್ಲ, ಅಟ್ ದ ಟಿಪ್ ಆಫ್ ದಟ್ ಮೌಂಟೇನ್ ಇಸ್ ಆಸ್ ಫಾರ್ ನಾರ್ತ್ ಎಸ್ ಇಟ್ ಗೋಸ್. ಜುಲೈ ಎಂಡಿಂದ ಡಿಸೆಂಬರ್ ಎಂಡ್ ತನಕ ಅಲ್ಲಿ ಮುಳುಗುತ್ತೆ ಸೂರ್ಯ ಇಲ್ಲ, ಆ ಕಡೆ ನಿಧಾನಕ್ಕೆ ಅಲ್ಲಿ ತನಕ ಹೋಗುತ್ತೆ. ದಟ್ ಈಸ್ ದ ಸದರ್ನ್ ಮೋಸ್ಟ್ ಪಾಯಿಂಟ್ ಬಿಹೈಂಡ್ ದೀಸ್ ಟ್ರೀಸ್. ಓಕೆ. ಸೊ ಇವಾಗ ತಿರ್ಗಾ ಮಿಡ್ ಡಿಸೆಂಬರ್ ಇಂದ ನಾವು ದ ಸಮ್ಮರ್ ಸಾಲ್ಸ್ಟಿಸ್ ಹೆಸ್ ಬಿಗನ್. ಸೊ ದ ಸನ್ ಹ್ಯಾಸ್ ಸ್ಟಾರ್ಟೆಡ್ ಮೂವಿಂಗ್ ಬ್ಯಾಕ್ ಫರ್ದರ್ ನಾರ್ತ್. ಇಟ್ಸ್ ವೆರಿ ನೈಸ್. ಸೊ ಇದೆಲ್ಲ ಯು ಗೆಟ್ ಟು ಅಬ್ಸರ್ವ್ ಇಟ್, ನೋಟಿಸ್ ಇಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್. ದ ನೈಸ್. ನಮ್ಮ ಮನೆ ಇದೆಯಲ್ಲ, ನಮ್ಮ ರೂಮ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಗೇಟ್ ಇದೆ. ಆ ಗೇಟು, ಅಲ್ಲಿ ಆ ಗಜೀಬೋ ಮತ್ತೆ ಈ ಕಲ್ಲು ಮೂರು ಒಂದೇ ಲೈನ್ ಒಂದೇ ಲೆವೆಲಿಗಿದೆ. ಸೊ ವರ್ಷದಲ್ಲಿ ಒಂದು ಸತಿ ಆ ಗೇಟ್ ಹತ್ರ ನಿಂತ್ಕೊಂಡ್ರೆ ಸೂರ್ಯ ಮುಳುಗೋದು ಆ ಗಜೀಬೋ ಒಳಗೆ ಕಾಣುತ್ತೆ. ಇಟ್ ಆಲ್ ಲೈನ್ಸ್ ಅಪ್ ಟು ದಟ್ ಗಜೀಬೋ. ಒಂದೇ ಲೈನ್, ಬರೀ ಒಂದು ವಾರಕ್ಕೆ. ಅದಾದ್ಮೇಲೆ ಇಟ್ ಮೂವ್ಸ್ ಫರ್ದರ್ ನಾರ್ತ್. ಈ ಸಂಕ್ರಾಂತಿಲಿ ಯಾವುದೋ ಟೆಂಪಲ್ ಒಳಗಡೆ ಸೂರ್ಯ, ಕರೆಕ್ಟ್. ಅದಕ್ಕೆ ದೇವಸ್ಥಾನ ಅದಕ್ಕೆ ಹಂಗೆ ಕಟ್ಟಿರ್ತಾರೆ, ಸೊ ದಟ್ ಇಟ್ ಕ್ಯಾನ್ ಕ್ಯಾಪ್ಚರ್ ದಿಸ್ ಸನ್ಸೆಟ್ ಅಟ್ ದಿಸ್ ಟೈಮ್ ಅಂತ. ನಮಗೆಲ್ಲ ಫ್ಲೂಕಲ್ ಆಗಿತ್ತು. ವಿ ಡಿಂಟ್ ಇವನ್ ರಿಯಲೈಸ್ ಆಗಿತ್ತು. ಓ ಫ್ಯಾಂಟಾಸ್ಟಿಕ್ ಅಂತ. ಅದು ನಮಗೆ ಗೊತ್ತಿರಲೇ ಇರಲಿಲ್ಲ ಟಿಲ್ ಐ ಮೂವ್ ಟು ದ ಫಾರ್ಮ್. ನಾನು ಇಲ್ಲಿ ಬಂದು ಒಂದು 2 ವರ್ಷ ಆಗಿದೆ. ಸೊ ಹೋದ ವರ್ಷ ನಾನು ಇದನ್ನ ನೋಟಿಸ್ ಮಾಡಿದ್ದು. ನನ್ನ ರೂಮ್ ಕಡೆ ಕುತ್ಕೊಂಡ್ರೆ ಸೂರ್ಯ ಡೈರೆಕ್ಟಾಗಿ ಕಾಣ್ತಿತ್ತು ಇದ್ರೊಳಗೆ. ಬಟ್ ಆಫ್ ಕೋರ್ಸ್ ಆಲ್ ದ ಲೀವ್ಸ್ ಹ್ಯಾವ್ ಟು ಹ್ಯಾವ್ ಫಾಲನ್, ಏನಾದರೂ ಏನು ದಾರಿಲಿ ಇರಬಾರ್ದು, ಆದರೆ ಕಾಣುತ್ತೆ. ಇಟ್ಸ್ ವೆರಿ ನೈಸ್. ಆ್ಯಂಡ್ ದೆನ್ ಯು ಸ್ಟಾರ್ಟ್ ಕ್ವೆಶ್ಚನ್, ಯು ಸ್ಟಾರ್ಟ್ ನೋಟಿಸಿಂಗ್ ಇಟ್. ಗೊತ್ತಾಗುತ್ತೆ, ಓ ದಿಸ್ ಈಸ್ ನೇಚರ್ ಅಟ್ ವರ್ಕ್ ಅಂತ. ವೆರಿ ನೈಸ್. ನೀವು ಬೆಳೆದಲ್ಲ ಕಂಪ್ಲೀಟ್ ಇದರಲ್ಲೇ, ಸಿಟಿಯಲ್ಲೇ. ಹೌದು. ಈಗ ಇಲ್ಲಿ ಬೋರ್ ಆಗಲ್ವ ನಿಮಗೆ? ಈ ಸಿಟಿಗೆ ಹೋದ್ರೆ ಬೋರ್ ಆಗುತ್ತೆ. ಸಿಟಿಯಲ್ಲಿ ಕುತ್ಕೊಂಡು ಏನು ಮಾಡೋದು? ಹೊಂದ್ಕೋತೀರಿ? ತುಂಬ ಜನ ವಾಪಸ್ ಬರಲ್ಲ. ನನಗೆ ಭಾಳ ಖುಷಿ ಇಲ್ಲಿ ಇದ್ಕೊಂಡು. ಸೊ ನಾನಿಲ್ಲಿ ಮೊದಲು ಬರುವಾಗ ಎಲ್ಲ ಕೆಲಸ ಮಾಡೋಕ್ಕೆ ಆಸೆ ಇತ್ತು. ಅಂದರೆ ಆಲ್ಸೋ ಫ್ರಮ್ ಅ ಲರ್ನಿಂಗ್ ಸ್ಟ್ಯಾಂಡ್ ಪಾಯಿಂಟ್, ಇದೆಲ್ಲ ಹೆಂಗೆ ಮಾಡೋದು, ನಮ್ಮದೇ ತೋಟ ಅಂದರೆ ಇದರಲ್ಲಿ ಹೆಂಗೆ ಕೆಲಸ ಮಾಡೋದು, ಹೆಂಗೆ ದುಡಿಯೋದು ಅಂತ ಎಲ್ಲ ಕಲಿಬೇಕಿತ್ತು. ಸೊ ಅದರಲ್ಲೇ ಇಂಟ್ರೆಸ್ಟ್ ಬಂತು. ಸೊ ಆಟೋಮ್ಯಾಟಿಕ್ಲಿ ಬೈ ಡೂಯಿಂಗ್ ಆಲ್ ಆಫ್ ದ್ಯಾಟ್ ವರ್ಕ್ ಐ ಗಾಟ್ ಈವನ್ ಡೀಪರ್ ಇನ್ ಟು ದಿಸ್. ಇಲ್ಲಿ ನೋಡಿ. ಸೊ over the years the humidity levels at the farm have sort of increased. ಇವಾಗ ಮೋಡ ಇದ್ರೆ ಇಟ್ ಪ್ರಿವೆಂಟ್ಸ್ ಮಾಯಿಶ್ಚರ್ ಫ್ರಮ್ ಎಸ್ಕೇಪಿಂಗ್. ಮೋಡ ಇದ್ರೆ ಜಾಸ್ತಿ ನೀರು ಎಳ್ಕೊಳ್ಳಲ್ಲ. ಹೌದು. ಆದ್ರೂ ಸ್ವಲ್ಪ ನೀರು ಎಳ್ಕೊಂಡ್ರು ಅದು ಆ ಏರಿಯಾನ ಎಸ್ಕೇಪ್ ಮಾಡೋಕ್ಕಾಗಲ್ಲ. ಸೊ ಇಟ್ ಸ್ಟೇಸ್ ಹ್ಯೂಮಿಡ್ ಕೆಳಗೆ. ಆ ಥರನೇ ಮರಗಳು ಬೆಳೆಯುವಾಗ ಇಟ್ ಆಕ್ಟ್ಸ್ ಲೈಕ್ ಆನ್ ಕ್ಲೌಡ್ ಬ್ಯಾರಿಯರ್. ರೈಟ್. ಸೊ ಇಟ್ ಕೀಪ್ಸ್ ಮಾಯಿಶ್ಚರ್ ತಡಿತಾ ಇರುತ್ತೆ. ಕರೆಕ್ಟ್. ಅಲ್ಲೇ ಹಿಡಿಯುತ್ತೆ. ರೈಟ್. ಸೊ ಇವಾಗ ನಮ್ಮ ಮರ ಎಲ್ಲ ಬೆಳೆದಿರೋದು ನಮ್ಮ ತೋಟದ್ದು ಹ್ಯೂಮಿಡಿಟಿ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ಹೋದ ವರ್ಷ ನಾವು ಎಕ್ಸ್ಪೆರಿಮೆಂಟ್ ಮಾಡೋಕೆ ಶುರು ಮಾಡಿದ್ದೀವಿ. ಇದು ಮ್ಯಾಂಗೋಸ್ಟೀನ್. ಇದು ಇದೇ ಮರ ಸೈಜ್ ದೊಡ್ಡದು. ಇದು ಗುಲ್ಮೋಹರ್. ಇದು ಗುಲ್ಮೋಹರ್. ಹೌದು. ಇದು ಮ್ಯಾಂಗೋಸ್ಟೀನ್. ಮ್ಯಾಂಗೋಸ್ಟೀನ್ ಮಂಗುಸ್ತಾನ್ ಅಂತ ಕರೀತಾರೆ. ಮ್ಯಾಂಗೋಸ್ಟೀನ್ ಅಂತ ಒಂದು ಸಣ್ಣ ಹಣ್ಣು, ಬಹಳ ಸಿಹಿ. ಇದು ಮೋಸ್ಟ್ಲಿ ಇಲ್ಲಿ ಏನು ಮಲೇಷ್ಯಾ, ಇಂಡೋನೇಷ್ಯಾ ಅಲ್ಲಿ ಬೆಳೆಸೋದು. ರೈಟ್. ಅದಕ್ಕೆ ಬಹಳ ಹ್ಯೂಮಿಡಿಟಿ ಬೇಕು, ಅದ್ರ ಡೈರೆಕ್ಟ್ ಸನ್ಲೈಟ್ ಬೇಡ, ಸ್ವಲ್ಪ ನೆರಳಲ್ಲಿ ಬೆಳೆಸ್ಬೇಕು ಅಂತ. ಸೊ ಇದನ್ನ ಟ್ರೈ ಮಾಡ್ತಾ ಇದೀವಿ. ಅಲ್ಲಿ ಆ ನೆಟ್ಟಲ್ಲಿರೋದು ರಂಬುತಾನ್, ಲಿಚಿ ತರ, ಆದ್ರೆ ಇಟ್ಸ್ ಲೈಕ್ ಲಿಚಿ ವಿತ್ ಲಾಂಗ್ ಹೇರ್. ಅದು ಅದ್ರ ಮಧ್ಯದಲ್ಲಿ ಕೋಕಮ್ ಹಾಕಿದೀವಿ. ಈ ಕಡೆ ಈ 2 ಲೈನ್ ಇರೋದು ಲಿಚಿ. ಇಲ್ಲಿ ಹಲಸಿನ ಮರ. ಕರೆಕ್ಟು. ಮತ್ತೆ ಆ ಕಡೆ ಇನ್ನ ಮೇಲೆ ನಾವು ರೋಸ್ ವುಡ್ ಹಾಕಿದೀವಿ, ಮಾವಿನ ಗಿಡ ಹಾಕಿದೀವಿ, ಸಕ್ಕರೆ ಕುತ್ತಿ, ಕೇಸರ್ ವೆರೈಟೀಸ್ ಇಲ್ಲಿ ಹಾಕಿರೋದು. ಫ್ಯಾಂಟಾಸ್ಟಿಕ್. ಅಲ್ಲಿ ಲಾಸ್ಟ್ ಅಲ್ಲಿ ಗೋಡಂಬಿ ಮರ. ಸೊ ಅಲ್ಲಿ ಒಂದು 9-10 ಗೋಡಂಬಿ ಮರ ಇವೆ. ಹೂವ ನೋಡ್ತೀರಾ? ಬನ್ನಿ. ಇದು 14 ಎಕರೆ. ಇದು 14 ಎಕರೆ. ಮತ್ತೆ ಇದೊಂಥರ ಲೆವೆಲ್ಸ್ ಇದೆ ನೋಡಿ, ಒಂದೇ ಈಕ್ವಲ್ ಇಲ್ಲ ನೋಡಿ. ಬಿಕಾಸ್ ವಿ ಹ್ಯಾವ್ ದ ಸೈಡ್ ಆಫ್ ದ ಹಿಲ್. ಗುಡ್ ಬೆಟ್ಟದ ಮೇಲೆ, ಬೆಟ್ಟದ ಸೈಡ್ ಮತ್ತೆ ಕೆಳಗೆ. ಅದಕ್ಕೆ ನಮಗೆ ಹಳ್ಳನೂ ಇದರಲ್ಲೇ ಬರುತ್ತೆ. ಸೊ ಅದೇ ಮೇಲಿರೋದು ತೆಂಗಿನ ತೋಟ, ಸೈಡಲ್ಲಿರೋದು ಮಾವಿನ ತೋಟ, ಕೆಳಗಿರೋದು ನಾವಿವಾಗ ಇರೋದು ಈ ಜಾಗದಲ್ಲಿ. ಗೋಡಂಬಿ ಇದಿರೋದು ಯೆಲ್ಲೋ ವೆರೈಟಿ. ನಮ್ದು ಪಿಂಕ್ ರೆಡ್ 2 ಇವೆ. ಇಲ್ಲಿ ನೋಡಿ.
ವಾಸನೆ ನೋಡಿ ಸ್ವಲ್ಪ ಬರುತ್ತೆ, ಪೂರ್ತಿ ಓಪನ್ ಆಗಿಲ್ಲ. ಇಲ್ಲಿಗೆ ಬರ್ತದೆ ಆ್ಯಕ್ಚುಲಿ. ಅಯ್ಯೋ ಹೋದ ವಾರ ಇನ್ನೂ ಜೋರಾಗಿತ್ತು ಸ್ಮೆಲ್ಲು, ಅಂದರೆ ಅಲ್ಲಿ ನಿಂತ್ಕೊಂಡ್ರು ಬರ್ತಿತ್ತು. ಪಾ ಹೊಡಿತಾ ಇತ್ತು. ಸೊ ಇದೆಲ್ಲ ಬ್ಯೂಟಿಫುಲ್ ಫ್ಲವರ್ಸ್. ಕೇರ್ಫುಲ್ ಸರ್ ಶ್ರೀಗಂಧ ಗಂಧದ ಮರ ಅದು ಹಂಗೆ ಬೆಳೆಯುತ್ತೆ. ಇಟ್ ಆಲ್ ಗ್ರೋಸ್. ನಾವ್ ಯಾವುದು ಹಾಕ್ತಿಲ್ಲ. ಅಕ್ಕಿ ಇಲ್ಲ ಹಂಗೆ ಅದರದ್ದು ಒಂದು ಸಣ್ಣ ಹಣ್ಣಿವೆ. ಸೊ ಅದೇ ಪ್ರಾಪಗೇಟ್ ಹಾಕೊಂಡು ಬೆಳೀತಾ ಇರುತ್ತೆ. ಸೊ ಈ ಪಾತಿನಲ್ಲಿ ಭಾಳ ರೋಸ್ ವುಡ್ ಹಾಕಿರೋದು, ಅದೇ ಇರೋದು ಮಧ್ಯದಲ್ಲಿ ಇರೋ ದೊಡ್ಡ ಮರ ಈ ಮರ. ಅದ್ರ ಸುತ್ತಲೂ ಸ್ವಲ್ಪ ಹಲಸಿನ ಗಿಡ, ಮಾವಿನ ಗಿಡ ಮತ್ತೆ ರೆಡ್ ಸ್ಯಾಂಡಲ್ ಹಾಕಿದ್ದೀವಿ, 1-2-3. ಸೊ ಇದೂ ಅಷ್ಟೇ, ದಿಸ್ ಇಸ್ ಆಲ್ ಫಾರ್ ಟು ಪ್ರಿವೆಂಟ್ ಅಗೇನ್ಸ್ಟ್ ಸಾಯಿಲ್ ಇರೋಷನ್. ಮಣ್ಣು ಕುಚ್ಕೊಂಡು ಹೋಗ್ಬಾರ್ದು ಅಂತ ಕಲ್ಲು ಹಾಕಿ. ಕರೆಕ್ಟ್. ಸೊ ಮೇಲಿಂದ ಗುಡ್ಡೆ ಪೂರ್ತಿ ನೀರು ಎಲ್ಲ ಇಲ್ಲಿಗೆ ಬರುತ್ತೆ. ಸೊ ಅಲ್ಲಿ ನೋಡಿ ಕಾರ್ನರ್ ಅಲ್ಲಿ ಇರೋಷನ್ ಆಯ್ತು, ಕುಸ್ತೋಯ್ತಲ್ಲಿ. ಹೌದು. ಸೊ ಹೋದ ವರ್ಷನೇ ಇದನ್ನ ಕಟ್ಟುವಾಗ ಇದು ಒಂದೇ ಒಂದು ಪೀಸ್ ಮಾಡಿದ್ವಿ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಈ ಕಲ್ಲು ನೋಡಿದ್ರೆ ಸ್ವಲ್ಪ ಊದ್ಕೊಂಡಿದೆ. ಹೌದು, ಮುಂದಕ್ಕೆ ಬಂದಿದೆ. ಕರೆಕ್ಟ್. ಯಾಕಂದ್ರೆ ಮೇಲಿಂದ ನೀರ್ ಪ್ರೆಷರ್ ಭೂಮಿ ಒಳಗೆ ಹೋಗಿ ಇಲ್ಲಿಂದ ಎಸ್ಕೇಪ್ ಆಗೋ ಟ್ರೈ ಮಾಡ್ತಾ ಇದೆ. ಓಕೆ. ಸೊ ಅದಕ್ಕೆ ಇಲ್ಲಿ ನೋಡಿ ಏನ್ ಮಣ್ಣಿಲ್ಲ, ಎಲ್ಲ ಖಾಲಿ ಆಗಿದೆ, ಯಾಕಂದ್ರೆ ಆಚೆ ಬಂದ್ಬಿಟ್ಟಿದೆ. ಸೊ ನೀರು ಅಷ್ಟು ಪ್ರೆಷರ್ ಆಚೆ ಹೋಗಿದೆ. ಕರೆಕ್ಟ್. ಸೊ ಯಾಕಂದ್ರೆ ಇದು ಒಂದು ದೊಡ್ಡ ಪೀಸು, ಇದು ಎಲ್ಲ ನೀರ್ ಬಂದು ಇಲ್ಲೇ ಕುತ್ಕೋತಾ ಇದೆ. ಅದಕ್ಕೆ ಈ ಕಡೆ 2 ಸ್ಟೆಪ್ ಮಾಡ್ಕೊಂಡಿದೀವಿ. ಇಲ್ಲಿ ಮಧ್ಯದಲ್ಲಿ ಒಂದು ಪಾತಿ ಮಾಡ್ಕೊಂಡು ಅಲ್ಲಿ ಯಾವ್ದಾದ್ರು ಮರ ಬೆಳೆಸಿದ್ರೆ ಇದಾಗೋದು ಚಾನ್ಸ್ ಕಮ್ಮಿ. ನೀರ್ ಅಲ್ಲಿಗೆ ಬರುತ್ತೆ, ಮರನೇ ಸ್ವಲ್ಪ ಅಬ್ಸಾರ್ಬ್ ಮಾಡ್ಕೊಳತ್ತೆ, ಮರನು ಅದ್ರದ್ದು ಬೇರು ಭೂಮಿನ ಹಿಡ್ಕೊಳತ್ತೆ. ಸೊ ನೀರ್ ಬಂದ್ರೂ ಆ ಪ್ರೆಷರ್ ಇರೋದು ಆ ಲೆವೆಲ್ಗೆ ಮತ್ತೆ ಈ ಲೆವೆಲ್ಗೆ ಸೆಪರೇಟ್ ಆಗುತ್ತೆ. ಅಲ್ಲಿ ಮೇಲ್ ಬರೋದು ಕೆಳಗೆ ಹೋಗಿ ಡೈರೆಕ್ಟ್ ಆಗಿ ಅಲ್ಲಿ ಆ ಬಿಂದಿಗೆ ಐತಲ್ಲ, ಬಿಂದಿಗೆ ಪಕ್ಕದಲ್ಲಿ ಒಂದು ಗುಂಡಿ ಹಾಕಿದೀವಿ. ಸೊ ಅದಕ್ಕೆ ಹೋಗುತ್ತೆ. ಇಲ್ಲಿಂದ ಬರೋದು ಕೆಳಗೆ ಬರುತ್ತೆ. ಎರಡೂ ಹೆಂಗಾದ್ರೂ ಡೈರೆಕ್ಟ್ ಆಗಿ ಕೆರೆಗೆ ಹೋಗೋದು, ಆದ್ರೆ ಬೇರೆ ರೂಟ್ ಅಲ್ಲಿ ಈ ಭೂಮಿನ ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲಿ ಕರೆಕ್ಟ್, ಪೂರ್ತಿ ಮಣ್ಣಲ್ಲಿ ಕುಚ್ಕೊಂಡು ಹೋಗ್ಬಿಡ್ತೀವಿ. ಕರೆಕ್ಟ್, ವೇಸ್ಟ್ ಆಗ್ಬಿಡುತ್ತೆ. ಅಥವಾ ಅಲ್ಲಿರೋ ಮಣ್ಣು ಬಂದು ಇಲ್ಲಿ ಕುತ್ಕೊಳತ್ತೆ. ಎಸ್, ಹೌದು, ಅದು ನಮಗೆ ಬೇಡ. ಓಕೆ. ಬಟ್ ಇದೊಂದು ಸೈನ್ಸ್ ನೋಡಿ, ಸುಮ್ಮನೆ ಹಿಂಗಂದ್ರೆ ಕಟ್ಟಲ್ಲ ಕಲ್ಲು. ಹಾಗಾದ್ರೆ ಪಕ್ಕಾ ಕ್ಯಾಲ್ಕುಲೇಷನ್, ಪಕ್ಕಾ ಕ್ಯಾಲ್ಕುಲೇಷನ್ ಬೇಕು. BBM ಬೇಕು ಅದಕ್ಕೆ ಒಂಚೂರು ಲೆಕ್ಕ ಹಾಕ್ಬೇಕಲ್ಲ ಸರ್. ಇಲ್ಲ, ಸ್ವಲ್ಪ ಬುದ್ಧಿ ಬೇಕಷ್ಟೇ. ಹೋದ್ ಸತಿ ಮಾಡಿರೋದು ಪ್ರಾಬ್ಲಮ್ ಇತ್ತಾ, ಏನ್ ಕಷ್ಟ ಇದು, ಯಾಕಾಗಿರೋದು ಇದಕ್ಕೆ, ಏನ್ ಮಾಡ್ಬೇಕು ಇದು. ಸೊ ನೆಕ್ಸ್ಟ್ ಟೈಮ್ ಟ್ರಯಲ್ ಅಂಡ್ ಎರರ್, ಇದರಿಂದ ಮಾಡಿರೋದು ಕಲ್ತ್ಕೊಂಡಿದೀವಿ. ಆ ಸೇಮ್ ಮೆಥಡ್ ತಿರ್ಗಾ ಮಾಡಿ ಬೇರೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸ್ವಲ್ಪ ಹುಚ್ಚ. ಕರೆಕ್ಟ್. ಸೊ ಮೊದಲನೇ ಸತಿ ಮಾಡಿದ್ದು ರಿಸಲ್ಟ್ ಚೆನ್ನಾಗಿರ್ಲಿಲ್ಲ. ಸೊ ಮೆಥಡ್ ಚೇಂಜ್ ಆಗ್ಲಿ. ಸೊ ಅದನ್ನ ಚೇಂಜ್ ಮಾಡಿ, ಅದು ಇವಾಗ ಕೆಲಸ ಮಾಡಿಲ್ಲ ಅಂದ್ರೆ ಪ್ಲಾನ್ 3. ಎಸ್, ಅದನ್ನ ಮಾಡಿದ್ವಿ, ಕೆಲಸ ಮಾಡಿಲ್ಲ, ಫುಲ್ ಸ್ಕ್ರಾಪ್, ಟ್ರೈ ಅಗೇನ್ ಅಷ್ಟೇ. ದೇರ್ ನಥಿಂಗ್ ಎಲ್ಸ್. ಸೊ ಕಮಿಂಗ್ ಟು ದ ಫಾರ್ಮ್, ನೀವು ಕೇಳಿದ್ರಲ್ಲ ಏನು ಮಿಸ್ ಆಗಲ್ಲ ಅಂತ. ದೇರ್ಸ್ ಬಿನ್ ಅ ಮ್ಯಾಸಿವ್ ಲರ್ನಿಂಗ್ ಆಪರ್ಚುನಿಟಿ ಕಮಿಂಗ್ ಟು ದ ಫಾರ್ಮ್. ವಾಟ್ ಐ ಹ್ಯಾವ್ ಲರ್ನ್ಡ್ ಮೋಸ್ಟ್ ಈಸ್ ಪೇಷನ್ಸ್. ಇವಾಗ ಗೋಲ್ಡ್ಮನ್ ಸ್ಯಾಕ್ಸ್ ಅಂತ ಹೇಳಿದ್ನಲ್ಲ, ಒಂದೇ ದಿನದಲ್ಲಿ ಒಂದು 30 ಡೆಲಿವರಬಲ್ಸ್ ಇರುತ್ತೆ, ಒಂದು 30 ಪ್ರಾಜೆಕ್ಟು ಕ್ಲೋಸ್ ಮಾಡಬೇಕು, ಅದು ಇದು ಟಾಸ್ಕ್ ಇರುತ್ತೆ. ತೋಟದಲ್ಲಿ 8 ತಿಂಗಳಿಗೆ ಒಂದು ಪ್ರಾಜೆಕ್ಟು, ಗಿಡ ಹಾಕಿ ಅರ್ಶಿನ ಹಾಕಿ ಇವಾಗ ಕಾಯ್ಬೇಕು. 4ನೇ ತಿಂಗಳಲ್ಲಿ ನಾನು ಏನಾದರೂ ತಪ್ಪು ಮಾಡಿದ್ರೆ ಸತ್ತೋಗತ್ತೆ. ನಾನೇನು ಮಾಡೋದು, ಕಂಪ್ಲೇಂಟ್ ಮಾಡಿದ್ರೆ ಉಪಯೋಗ ಇಲ್ಲ. ಏನಾದರೂ ಮಾಡ್ಬೋದಾ, ಇಲ್ಲ. ತಿರ್ಗಾ ಎಲ್ಲ ಹಗ್ದಾಕಿ ತಿರ್ಗಾ ಸ್ಟಾರ್ಟ್ ಮಾಡಬೇಕು. ದೇರ್ ಇಸ್ ನೋ ಪಾಯಿಂಟ್ ಇನ್ ಕಂಪ್ಲೇನಿಂಗ್. ಸೊ ಸುಮ್ಮನೆ ಕುತ್ಕೊಂಡು ಕಾಯ್ಬೇಕು. ಕೆಲಸ ಸರಿಗೆ ಮಾಡಿದ್ರೆ ರಿಸಲ್ಟ್ ಸರಿಗಿರುತ್ತೆ. ಸೊ ಆದ್ರೆ ಕೆಲಸ ಸರಿ ಮಾಡಬೇಕು ಅಷ್ಟೇ. ಸೊ ದಟ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಸೊ ದಿನ ಕೆಲಸ ಮಾಡೋದೇ ಬೆಸ್ಟ್. ಇಫ್ ಯು ಕರೆಕ್ಟ್ ಆಗಿ ಮಾಡಬೇಕು, ಅದನ್ನ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಕೆಲಸ ಮಾಡಿ. ಹೌದು, ತಪ್ಪಾಗಿದ್ರೆ ಆಮೇಲೆ ಕಲಿಬಹುದು. ಕೆಲಸನೇ ಮಾಡಿಲ್ಲ ಅಂದ್ರೆ ತಪ್ಪಾಗಿ ಮಾಡಿರೋದೂನು ಗೊತ್ತಾಗಲ್ಲ. ಇಲ್ಲಿ ನೋಡಿ, ಇದು ಅಂಜೀರ್ ಮರ, ಫಿಗ್ ಮರ. ಇದು ಒಂದು ವೆರೈಟಿ ಎಲಿಫೆಂಟ್ ಇಯರ್ ಫಿಗ್ ಅಂತ ಕರೀತಾರೆ. ಯಾಕಂದ್ರೆ ಎಲೆ ಆನೆ ಕಿವಿ ತರ ಇದೆ. ಕರೆಕ್ಟ್. ಸೊ ಈ ಡ್ರೈ ಫ್ರೂಟ್ ಅಂಗಡಿಗೆ ಹೋದ್ರೆ ಮಾಮೂಲಿ ಅಂಜೀರ್ ಇದೆ, ಮತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋ ಅಂಜೀರ್ ಸಿಗತ್ತಲ್ಲ, ಇದು ಎಕ್ಸ್ಪೆನ್ಸಿವ್ ಆಗಿರೋ ಅಂಜೀರ್. ಓಹೋ, ಹೌದು. ಶೇಪ್ ಸ್ವಲ್ಪ ಬೇರೆ. ಇದು ಆ ಹತ್ತಿ ಹಣ್ಣು ಒಂದು ಗಾಲ್ಫ್ ಬಾಲ್ ತರ ಇರುತ್ತೆ, ಸರ್ಕಲ್ ಆಗಿ. ಇದು ಒಂದು ಸ್ವಲ್ಪ ಒಂದು ಬಲ್ಬ್ ತರ ಇದೆ, ಒಂದು ಈರುಳ್ಳಿ ತರ. ಬಣ್ಣ ಬೇರೆದು, ಬಹಳ ಸಿಹಿಯಾಗಿರುತ್ತೆ. ಆದ್ರೆ ಈ ಮರ ಸ್ವಲ್ಪ ಸಣ್ಣ, ಅಂದ್ರೆ ಒಂದು 8 ವರ್ಷ ಅಷ್ಟೇ. ಸೊ ಇನ್ನೂ ಸ್ವಲ್ಪ ಮೆಚೂರ್ ಆಗ್ತಾ ಬರ್ತಾ ಇದೆ. ಸೊ ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ಅಂಜೂರ ಅಷ್ಟು ದೊಡ್ಡದಾಗ್ಬಿಡುತ್ತಾ? ಓ ಎಸ್. ಈ ಮರ ಡಯಾಮೀಟರ್ ಒಂದು 50 ಅಡಿ. ಓಕೆ. ಸೊ ಅಲ್ಲಿರೋ ಮರ ಇದಕ್ಕೂ ನೆರಳು ಕೊಡತ್ತೆ ಇನ್ನ ಒಂದು 5 ವರ್ಷದಲ್ಲಿ. ಹೌದು, ಈ ಮರ ಎಲ್ಲ ಪೂರ್ತಿ ಕ್ಲೋಸ್. ಇದು ಬೇವು. ಅಲ್ಲಿ ನೋಡಿ ಸೂರ್ಯ
ಸೂಪರ್ ಆಗಿದೆ. ಫುಲ್ ಒಳ್ಳೆ ಆರೆಂಜ್ ಆಗಿದ್ದಾನೆ ಈಗ, ಒಳ್ಳೆ ನಿಮ್ಮ ನಾಗ್ಪುರ್ ಕಿತ್ತಳೆ ಹಣ್ಣು ಥರ ಆಗಿದೆ ಅವನು. ಸೊ ನಾನು ಹೇಳ್ತಾ ಇದ್ನಲ್ಲ, ದೇರ್ ಇಸ್ ಅನ್ ಇಂಟೆಲಿಜೆನ್ಸ್ ಇನ್ ಪ್ಲಾಂಟ್ಸ್ ಅಂತ. ಸೊ ಇಲ್ಲಿ ನೋಡಿ, ಈ ವೈರ್ ಎಲ್ಲ ಕಾಣುತ್ತಲ್ಲ, ಈ ಬೋಗಿನ್ವಿಲ್ಲ ಈ ವೈರ್ ಹಾಕಿರೋದು ಯಾಕಂದ್ರೆ ಅದು ಬೆಳೀತಾ 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 ನಾವು ಸುಮ್ಮನೆ ಇದನ್ನ ಸುತ್ತ ಹಾಕಿದ್ರೆ ಒಂದು ಹೆಜ್ಜೆ ತರ ಬೆಳಿಬೇಕು ಅಂತ. ಬೇಲಿ ಥರ ಆಗ್ಬಿಡ್ತದೆ. ಕರೆಕ್ಟ್, ಪೂರ್ತಿ ಅದೇ ಪ್ಲಾನ್ ಇತ್ತು. ಆದರೆ ಪ್ರತಿ ಗಿಡ ಸೂರ್ಯ ಬೆಳಕು ಬೇಕಂತ ಬೆಳೆಯುತ್ತೆ. ಸೊ ಎಲ್ಲಿ ಅದಕ್ಕೆ ಹೆಂಗೆ ಮ್ಯಾಕ್ಸಿಮಮ್ ಸನ್ಲೈಟ್ ಗಾರ್ನರ್ ಸಿಗ್ಬೋದು ಹಂಗೆ ಬೆಳೆಯುತ್ತೆ. ನಿಮ್ಮ ಹಿಂದೆ ನೋಡಿ, ಅದು ಇನ್ನೂ ಎಲ್ಲಿಗೂ ಹೋಗಿ ಹಿಡ್ಕೊಂಡಿಲ್ಲ. ಹೌದು, ಏರಲ್ಲ ಇದೆ ಅದು. ಕರೆಕ್ಟ್. ಸೊ ಮೊದಲು ಆ ಇಂಟೆಲಿಜೆನ್ಸ್ ನೋಡ್ಬೇಕು. ಅದಕ್ಕೆ ಹೆಂಗ್ ಗೊತ್ತು ಮೇಲ್ ಏನಾದ್ರೂ ಇದೆ ಅಂತ ಹಿಡ್ಕೊಳಕ್ಕೆ? ಅದಕ್ಕೆ ಹೆಂಗ್ ಗೊತ್ತು? ಫಸ್ಟ್. ಸೆಕೆಂಡ್ಲಿ, ಈ ಸ್ಟಾಕ್ ಇಂದು ಥಿಕ್ನೆಸ್ ನೋಡಿ. ಹೌದು. ಆದ್ರೆ ಇದ್ರದ್ದು ಸ್ಟಾಕಿನ್ ಥಿಕ್ನೆಸ್ ನೋಡಿ, ಎಷ್ಟು ಸ್ಟ್ರಾಂಗ್ ಇದೆ ಇದು, ಎಷ್ಟು ಬೆಳ್ಕೊಂಡಿದೆ. ಹೌದು. ಜಸ್ಟ್ ಸೊ ದಟ್ ಅಲ್ಲಿ ತನಕ ಹೋಗ್ಬಹುದು ಅಂತ. ಓಕೆ, ನೋಡಿ ಅಲ್ಲಿ ಹೋಗೋದು. ಕರೆಕ್ಟ್, ಅಲ್ಲಿ ಹೋಗಿ ಹಿಡಿಯುತ್ತೆ. ಯಾಕಂದ್ರೆ ಅಲ್ಲಿಂದ ಇನ್ನೂ ಮೇಲಕ್ಕೆ ಹೋಗ್ಬೋದು. ಸೊ ನಾವ್ ಎಷ್ಟಾದ್ರೂ ಟ್ರೈ ಮಾಡ್ತೀವೋ, ಗಿಡ ಇಲ್ಲಪ್ಪ ನನಗೆ ಹೆಂಗ್ ಬೇಕೋ ಹಂಗೆ ಬೆಳಿತೀನಿ. ಸರಿ, ಬೆಳ್ಕೊ, ನನಗೇನಂತ ಬೆಳಿ ಅಷ್ಟೇ. ನಥಿಂಗ್ ಎಲ್ಸ್ ಯು ಕ್ಯಾನ್ ಡು. ಅಪ್ಪ ಏನೋ ತಲೆ ತೆಚ್ಕೊಳ್ಳಿ, ನನ್ನ ಮಗ ಹಿಂಗ್ ಮಾಡ್ಬೇಕು ಅಂತ. ಮಗ ಆಗದೆ ಆಗದು ಅಲ್ವಾ? ಅದು ಮನೆಯವ್ರಿಗೂ ಅಯ್ಯೋ ಇವನು ಹಿಂಗಾಗೋಗಿದ್ದಾನೆ, ಏನು ಟೆನ್ಷನ್ ಮಾಡ್ಕೊಂಡು ಮಾಡ್ಬೇಕು ಅನ್ಕೊಂಡೆ. ಕರೆಕ್ಟ್. ಇವಾಗ IAS ಮಾಡಿಲ್ವಲ್ಲ, ದುಡಿತಾ ಇದ್ದಾನ, ಸರಿ ಖುಷಿಯಾಗಿ ಕೂತ್ಕೊಳ್ಳಿ ಅಷ್ಟೇ.